ನಮಸ್ಕಾರ ಗೆಳೆಯರೆ, ಪಾಠಶಾಲಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸೊ ಈ ದಿನ ನಾವು ಎಒ ಮತ್ತು ಎಒಗೆ ಸಂಬಂಧಪಟ್ಟಂತ ನೋಟಿಫಿಕೇಶನ್ ಕಾಲಾಗಿದೆಯಲ್ಲ KPSC ಇಂದ, ಅದಕ್ಕೆ ಸಂಬಂಧಪಟ್ಟಂತ ಎಕ್ಸಾಮಿನೇಷನ್ ಪ್ಯಾಟರ್ನ್ ಯಾವ ತರ ಇರುತ್ತೆ, ಎಕ್ಸಾಮಿನೇಷನ್ ಪ್ಯಾಟರ್ನ್ ಪ್ಲಸ್ ಸಿಲೆಬಸ್ ಡೀಟೇಲ್ ಅನಾಲಿಸಿಸ್ ನೋಡ್ತಾ ಹೋಗೋಣ. ಯಾವ ರೀತಿ ಓದ್ಬೇಕು, 70+ ಸ್ಕೋರ್ ಆಗಬೇಕು ಅಂದ್ರೆ ಕೋರ್ ಏರಿಯಾ ಮೆಥಡ್ ಬೆಸ್ಟ್. ಕೋರ್ ಏರಿಯಾ ಮೆಥಡ್ ಯುನಿಕ್ ಮೆಥಡ್, ಇದನ್ನೇ ಫಾಲೋ ಮಾಡಿ ಅಂತ ಹೇಳ್ತೀನಿ. ಇದನ್ನ ಫಾಲೋ ಮಾಡಿ, ಇದನ್ನ ಫಾಲೋ ಮಾಡಿದ್ರೆ ಇಷ್ಟು ಸ್ಕೋರ್ ಆಗೋದು. ಯಾವುದೇ ಕಾರಣಕ್ಕೂ ಬೇರೆ ಇನ್ಯಾವುದೇ ಮೆಥಡ್ ವರ್ಕೌಟ್ ಆಗೋದಿಲ್ಲ. 100% ಗ್ಯಾರಂಟಿ ಕೊಡ್ತೀನಿ, ಆಗೋದಿಲ್ಲ. ಸುಮಾರು 16 ವರ್ಷದ ಎಕ್ಸ್ಪೀರಿಯನ್ಸ್ ಇದೆ. ದಟ್ಸ್ ವೈ ಐಮ್ ಟೆಲಿಂಗ್. ಈ ಏನ್ ಹೇಳ್ತೀನಿ ಮುಂದೆ ನೆಕ್ಸ್ಟ್ ಹೇಳ್ತಾ ಹೋಗ್ತೀನಿ. ಆ ಮೆಥಡ್ ನ ಎಲ್ಲರೂ ಅಡಾಪ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಒಳಗಡೆ ಎಂಟ್ರಾಗೋಣ. ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ಮ್ಯಾಕ್ಸಿಮಮ್ ನಂಬರ್ ಪೀಪಲ್ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಒಳಗಡೆ ಎಂಟ್ರಾಗೋಣ. ನಿಮ್ಮ ಡೈರೆಕ್ಟ್ ಸ್ಪರ್ಧಾತ್ಮಕ ಪರೀಕ್ಷೆ ಎಲ್ಲ ಅಪ್ಲಿಕೇಶನ್ಸ್ ಹಾಕಿರ್ತೀರಾ, ಅದೆಲ್ಲ ಮುಗ್ದಿರೋ ಕತೆ. ಡೈರೆಕ್ಟ್ ಎಕ್ಸಾಮಿನೇಷನ್ ಪ್ಯಾಟರ್ನ್ ಕೊಟ್ಟೋಗೋಣ. ಡೈರೆಕ್ಟ್ ಎಕ್ಸಾಮಿನೇಷನ್ ಪ್ಯಾಟರ್ನ್ 300 ಮಾರ್ಕ್ಸ್ ಇರುತ್ತೆ. ಈಚ್ ಪೇಪರ್ ಕ್ಯಾರಿ 300 ಮಾರ್ಕ್ಸ್. 300 + 300 ಮಾರ್ಕ್ಸ್ ಇರುತ್ತೆ. ಒಂದು ಕ್ವಶನ್ಗೆ 3 ಮಾರ್ಕ್ಸ್ ಇರುತ್ತೆ. ಒಂದು ಕ್ವಶನ್ ಇಂಟು 3 ಮಾರ್ಕ್ಸ್ ಇರುತ್ತೆ. ಮೇನ್ ಗಮನಿಸಬೇಕಾದಂತ ಅಂಶ ನೆಗೆಟಿವ್ ಇರುತ್ತೆ. 1/4 ಅಂದ್ರೆ 0.75 ಕಳೀತಾರೆ. ರಾಂಗ್ ಆಯ್ತು ಅಂದ್ರೆ 0.75 ಕಳೀತಾರೆ. ಅಂದ್ರೆ ನೀವು ಮಾಡ್ಬೇಕಾಗಿರೋ ಕೆಲಸ ಏನಂದ್ರೆ, ಯಾವುದು ಅಟ್ ಮೋಸ್ಟ್ ಕ್ಲಾರಿಟಿ ಇರುತ್ತೆ, ಕ್ಲಾರಿಟಿ ಪಕ್ಕಾ ಆನ್ಸರ್ ಗೊತ್ತಿರುತ್ತೆ, ಅಷ್ಟು ಮಾತ್ರ ಅಟೆಂಡ್ ಮಾಡಿ ಬರಬೇಕು. ಅಷ್ಟು ಮಾತ್ರ ಅಟೆಂಡ್ ಮಾಡಿ ಬಂದ್ರೆ ಸೆಲೆಕ್ಷನ್ ಆಗ್ತಕ್ಕಂಥ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ. ಒಂದು 260 ಇಂದ 280 ಸ್ಕೋರಿಂಗ್ ಆಯ್ತು ಅಂದ್ರೆ 280 ಇಷ್ಟಾದ್ರೂ ಸಾಕು. 260 ಇಂದ 260 ಅಂಕಗಳಿಂದ 600ಕ್ಕೆ 280ರವರೆಗೂ ಇಷ್ಟು ತೆಗೆದ್ರೂ ಸೆಲೆಕ್ಷನ್ ಆಗ್ತಕ್ಕಂಥ ಎಲ್ಲ ಚಾನ್ಸಸ್ ಇರುತ್ತೆ. ಇಷ್ಟು ತೆಗೆದ್ರು ಸಾಕಾಗುತ್ತೆ KPSC ಪೇಪರ್ಗೆ. ಸೊ ಅರ್ಥ ಆಗ್ತಾ ಇದೆಯಾ? ನೆಗೆಟಿವ್ ಇರುವ ಕಾರಣ ನೆಗೆಟಿವ್ ಅಂಕಗಳು 0.75 ಇದಕ್ಕೆ 0.75 ಅರ್ಥ ಆಗ್ತಾ ಇದೆಯಾ? 1/4 ಅಂದ್ರೆ 0.75 ಕಟ್ ಆಗುತ್ತೆ ಒಂದು ರಾಂಗ್ ಆನ್ಸರ್ಗೆ. ಯಾವುದೇ ಕಾರಣಕ್ಕೂ ಗೊತ್ತಿಲ್ಲದೆ ಇರೋ ಆನ್ಸರ್ಗೆ ಟಚ್ ಮಾಡಕ್ ಹೋಗ್ಬಾರ್ದು. ಅಲ್ಲಿಗೆ ನೀವು ಮಾಡಬೇಕಾಗಿದೆ ಅಂದ್ರೆ ಪರ್ಫೆಕ್ಷನ್ ಬರಬೇಕು. ಪರ್ಫೆಕ್ಷನ್ ಹೆಂಗ್ ಬರುತ್ತೆ ನಾನು ಹೇಳ್ತೀನಿ, ಅದೇ ಮೆಥಡ್ ಫಾಲೋ ಮಾಡಿ 100% ಸಕ್ಸಸ್ ಆಗ್ತೀರಾ. ನೆಕ್ಸ್ಟ್ ಏನೇನಿದೆ ಸಿಲೆಬಸ್ ನ ಗಮನಿಸಿ, ಸೂಕ್ಷ್ಮವಾಗಿ ಗಮನಿಸ್ತಾ ಹೋಗ್ರಿ ಏನೇನಿದೆ ಅಂತ. ಪ್ರಚಲಿತ ವಿದ್ಯಮಾನ ಇದೆ, ಸಾಮಾನ್ಯ ವಿಜ್ಞಾನ ಇದೆ, ಕರ್ನಾಟಕದ ಇತಿಹಾಸ ಮತ್ತು ಭೂಗೋಳಶಾಸ್ತ್ರ ಇದೆ, ಭಾರತದ ಇತಿಹಾಸ ಮತ್ತು ಭೂಗೋಳಶಾಸ್ತ್ರ ಇದೆ, ಸಮಾಜ ವಿಜ್ಞಾನ ಇದೆ, ಮೆಂಟಲ್ ಎಬಿಲಿಟಿ ಇದೆ, ಸಂವಿಧಾನ, ಸಾರ್ವಜನಿಕ ಆಡಳಿತ ಇದೆ, ಗ್ರಾಮೀಣಾಭಿವೃದ್ಧಿ ಇದೆ, ವಿಜ್ಞಾನ ಮತ್ತು ತಂತ್ರಜ್ಞಾನ ಇದೆ, ಭಾರತದ ಅರ್ಥವ್ಯವಸ್ಥೆ. ಇಷ್ಟು ಸಿಲೆಬಸ್ ಇದೆ ಅಲ್ವಾ? ಈ ಸಿಲೆಬಸ್ನ ಯಾವ ರೀತಿ ಓದಬೇಕು, ಯಾವ ರೀತಿ ಓದಿದ್ರೆ ವರ್ಕೌಟ್ ಆಗುತ್ತೆ, ಇದನ್ನ ಅಕಾರ್ಡಿಂಗ್ ಟು, ಈಗ ನಿಮ್ಮ ಎಕ್ಸಾಂಪಲ್ ಇದೊಂದು ತಗೊಂಡ್ರೆ ಸದಾಶಿವ ಓದ್ಬೇಕಾಗುತ್ತೆ. ಸದಾಶಿವ ಅವರದ್ದು ಬುಕ್ ಇದೆಯಲ್ಲ, ಅದು ಓದ್ಬೇಕಾಗುತ್ತೆ. ಯಾವುದು? ಭಾರತದ ಇತಿಹಾಸ. ನಿನ್ನ ಭೂಗೋಳಶಾಸ್ತ್ರ ರಂಗನಾಥ್ ಸರ್ದು ಬುಕ್ ಓದ್ಬೇಕಾಗುತ್ತೆ. ಹೌದಾ? ಹಿಂಗೆ ಒಂದೊಂದು ಇದಂದ್ರೆ ಗಂಗಾಧರ್ ಅವ್ರ ಬುಕ್ ಓದ್ಬೇಕಾಗುತ್ತೆ. ಬಹಳ ದೊಡ್ಡ ಗ್ರಂಥಗಳು. ಉಳಿದಿರೋದು ಕೇವಲ 5 ತಿಂಗಳು ಉಳಿದಿದೆ ಅಷ್ಟೇ. ಯಾವ ತರ ಓದ್ತೀರಾ ಯೋಚನೆ ಮಾಡಿ. 5 ತಿಂಗಳಲ್ಲಿ ಸ್ಮಾರ್ಟ್ ವರ್ಕ್ ಮಾಡಬೇಕು. ಸ್ಮಾರ್ಟ್ ವರ್ಕ್ ಮಾಡಿದ್ರಷ್ಟೇ ವರ್ಕೌಟ್ ಆಗುತ್ತೆ. ಅಕಾರ್ಡಿಂಗ್ ಟು ಏನು ಪೇಪರ್ ಸೆಟ್ಟಿಂಗ್ ಇರುತ್ತಲ್ಲ, ಪೇಪರ್ ಸೆಟ್ ಮಾಡ್ತಾರಲ್ಲ, ಪೇಪರ್ ಸೆಟ್ಟಿಂಗ್ ಪ್ಯಾಟರ್ನ್ ಏನಿದೆ ಅದನ್ನ ಡೈರೆಕ್ಟ್ ಆಗಿ ಹಿಟ್ ಮಾಡಿದ್ರೆ ವರ್ಕ್ ಆಗುತ್ತೆ. 100% ವರ್ಕ್ ಆಗುತ್ತೆ. ಆ ಪೇಪರ್ ಸೆಟ್ಟಿಂಗ್ ಪ್ಯಾಟರ್ನ್ ಅದನ್ನ ಡಿಸ್ಫರ್ಮೆಂಟ್ ಮಾಡಿ ಮುಂದಕ್ಕೆ ಹೋಗ್ಬೇಕೆ ಹೊರತು, ನೀವು ಗ್ರಂಥಗಳನ್ನ ಕರಗಿಸ್ತೀನಿ ಅಂದ್ರೆ ಇದಾಗೋ ಕಥೆ ಇಲ್ಲ. ಗ್ರಂಥಗಳ ಪ್ರಕಾರ ದೊಡ್ಡ ಗ್ರಂಥ, ಇದೇ ಒಂದು ಗ್ರಂಥ ಇದೆ ಕರ್ನಾಟಕದ ಇತಿಹಾಸ, ಸೂರ್ಯನಾಥ್ ಕಾಮತ್ ತೆಗೆದ್ರೆ ಅದೇ ಅದ್ಭುತವಾಗಿದೆ, ಅದೊಂದು ಸಪ್ರೇಟು. ಇನ್ನ ಪ್ರಚಲಿತ ವಿದ್ಯಮಾನ 1 ವರ್ಷದ ರೆಡಿ ಮಾಡ್ಬೇಕು. ಇನ್ನ ಹಂಗೆ ಮುಂದೆ ಬಂದ್ರೆ ಈ ಸಮಾಜ ವಿಜ್ಞಾನ ಅಂದ್ರೆ 6ನೇ ಕ್ಲಾಸಿಂದ 10ನೇ ಕ್ಲಾಸ್ವರೆಗೂ ಅಚ್ಚುಕಟ್ಟಾಗಿ ಓದಿರ್ಬೇಕು. ಇದೇ ಸಮಾಜ ವಿಜ್ಞಾನ ಅಂದ್ರೆ. ಬೌದ್ಧಿಕ ಸಮಸ್ಯೆ ಸರಣಿ ಅಂದ್ರೆ ಮೆಂಟಲ್ ಎಬಿಲಿಟಿ ಕಂಪ್ಲೀಟ್ ಗೊತ್ತಿರ್ಬೇಕು. ಮೆಂಟಲ್ ಎಬಿಲಿಟಿ ಓದೋದಕ್ಕೆ ಮೆಥಡ್ಸ್ ಇದಾವೆ. ಆ ಮೆಥಡ್ ನ ಅಡಾಪ್ಟ್ ಮಾಡ್ಕೊಳ್ಳಿ. ಹೇಗಾದ್ರೂ ಮಾಡಿ ಆ ಮೆಥಡ್ ಅಡಾಪ್ಟ್ ಮಾಡಿ, ಆ ಮೆಥಡ್ ನ ಫಾಲೋ ಮಾಡಿ 70 ಆರಾಮ್ಸೆ ಸ್ಕೋರ್ ಆಗುತ್ತೆ. ನಾನು ಹೇಳ್ತೀನಿ, ನೆಕ್ಸ್ಟ್ ಸ್ಲೈಡ್ ಅಲ್ಲಿ ಹೇಳ್ತಾ ಹೋಗ್ತೀನಿ ಯಾವ ತರ ಅಂತ ಹೇಳ್ತಾ ಹೋಗ್ತೀನಿ. ಜಸ್ಟ್ ಫಾಲೋ ದಟ್. ನಿಮ್ಮ ಎಒ ಒಬ್ಬರೇ ಅಲ್ಲ, ಇದು ಎಲ್ಲ ಎಕ್ಸಾಮ್ಸ್ಗೂ ಆಗುತ್ತೆ. ಎಲ್ಲ ಎಕ್ಸಾಮ್ಸ್ಗೂ ಇದೇ ಸಿಲೆಬಸ್ ಇರೋದು. GS ಅಂತ ಬಂತು ಅಂದ್ರೆ ಇದೇ ಸಿಲೆಬಸ್ ಇರೋದು. ಎಲ್ಲರೂ ದಯವಿಟ್ಟು ಈ ಪ್ಯಾಟರ್ನ್ ಅಡಾಪ್ಟ್ ಮಾಡ್ಕೊಳ್ಳಿ. ಇದು ಹೊಸ ಪ್ಯಾಟರ್ನ್, ಇದನ್ನ ಅಡಾಪ್ಟ್ ಮಾಡ್ಕೊಳ್ಳಿ. ವರ್ಕೌಟ್ ಆಗಿಲ್ಲ ಅಂದ್ರೆ ಕೇಳ್ರಿ, 100% ವರ್ಕ್ ಆಗುತ್ತೆ. ಸೊ ನೋಡ್ತಾ ಹೋಗೋಣ. ನೋಡಿ, ಇದು ಎಕಾನಮಿ ಗರಣಿ ಕೃಷ್ಣಮೂರ್ತಿ ಸರ್ದು ಅಷ್ಟು ಓದಕ್ಕಾಗುತ್ತಾ? ಅಷ್ಟು ಸುಲಭ ಅಲ್ಲ. ಅದೆಲ್ಲ ಗ್ರಂಥಗಳನ್ನೇ ನೀಟಾಗಿ ವಿತ್ ನೋಟ್ಸ್ ಮಾಡಿ ಬಹಳ ಕಷ್ಟ ಇದೆ. ಅದಕ್ಕೆ ನಾನು ಹೇಳೋ ಮೆಥಡ್ ಫಾಲೋ ಮಾಡ್ರಿ. ಇಲ್ಲಿದೆ ನೋಡ್ರಿ, ಇದು ಎಕ್ಸಾಮಿನೇಷನ್ ಪ್ಯಾಟರ್ನ್. ಎನಿ ಪೇಪರ್ ಸೆಟ್ ಮಾಡ್ಬೇಕಾದ್ರೆ, ಯಾವ್ದಾದ್ರು ಒಂದು ಪೇಪರ್ ಸೆಟ್ ಮಾಡ್ಬೇಕಾದ್ರೆ ಕರೆಂಟ್ ಅಫೇರ್ಸ್ ಬೇಸ್ಡ್ ಟಾಪಿಕ್ಸ್ ಅಂತ ತಗೋತಾರೆ. ಫಸ್ಟ್ ರೂಲೇ ಇದೆ. ಇದು ಕರೆಂಟ್ ಅಫೇರ್ಸ್ ಬೇಸ್ಡ್ ಟಾಪಿಕ್ಸ್ 20% ಇರಬೇಕು ಅಂತ ರೂಲ್ ಇದೆ. 20% ಇರಬೇಕು ಅಂತ ರೂಲ್ ಇದೆ. ಅಂದ್ರೆ 20 ರಿಂದ 25 ಕ್ವಶನ್ಸ್ ಪೇಪರ್ ಅಲ್ಲಿ ಕರೆಂಟ್ ಅಫೇರ್ಸ್ ಬೇಸ್ಡ್ ಇರಬೇಕು. ಬೇಸ್ಡ್, ನಾಟ್ ಕರೆಂಟ್ ಅಫೇರ್ಸ್. ಕರೆಂಟ್ ಅಫೇರ್ಸ್ ಅಲ್ಲ, ಕರೆಂಟ್ ಅಫೇರ್ಸ್ ಬೇಸ್ಡ್ ಅಂತ ಹೇಳ್ತಾ ಇದೀನಿ. ಬೇಸ್ ಇಲ್ಲಿ ನೋಡ್ರಿ, ಬೇಸ್ಡ್
ಬೇಸ್ಡ್ ಅದಕ್ಕೆ ಸಂಬಂಧಿಸಿದ, ಅದಕ್ಕೆ ಕರೆಂಟ್ ಅಫೇರ್ಸ್ಗೆ ಸಂಬಂಧಿಸಿದ ಅಂತ ಅರ್ಥ ಬರ್ತದೆ. ಆಯ್ತಾ? 20ರಿಂದ 25 ಕ್ವಶನ್ ಡೆಫಿನೆಟ್ ಆಗಿ ಬಂದಿರ್ತವೆ. ಇದು ಒಂದಾಯ್ತು. ಇದು ಹೆಂಗೆ ಮಾಡೋದು, ಯಾವ ತರ ಮಾಡ್ಬೇಕಪ್ಪ ಅಂದ್ರೆ ಹೇಳ್ತೀನಿ ನೋಡ್ರಿ. ಫಸ್ಟ್ ಹಿಸ್ಟ್ರಿ ತಗೋಬೇಕು. ಹಿಸ್ಟ್ರಿ ಎತ್ಕೋತೀರಾ. ಮೊದಲನೇದು ಹಿಸ್ಟ್ರಿ, ಜಿಯೋಗ್ರಫಿ, ಕಾನ್ಸ್ಟಿಟ್ಯೂಷನ್, ಸೈನ್ಸ್ ಅಂಡ್ ಟೆಕ್ನಾಲಜಿ, ಎನ್ವೈರನ್ಮೆಂಟಲ್, ಎಕಾನಮಿ, ಇಷ್ಟೂನು ಕರೆಂಟ್ ಅಫೇರ್ಸ್ ಬೇಸ್ ತೆಗಿತಾರೆ. ಹಿಸ್ಟ್ರಿ ಅಂದ್ರೆ ಏನ್ ಕರೆಂಟ್ ಅಫೇರ್ಸ್ ಇರುತ್ತೆ ಅಂತ ಕೇಳಿದ್ರೆ, ಹಿಸ್ಟ್ರಿನಲ್ಲಿ ಎಕ್ಸಾಂಪಲ್ ಇವಾಗ 1824 ಇಸ್ವಿ ಕಿತ್ತೂರು ದಂಗೆ ಆಯ್ತಲ್ಲ, 200 ವರ್ಷ ಆಗಿದೆ. ಅದ್ರದ್ದು ಕರೆಂಟ್ ಅಫೇರ್ಸ್ ಅಲ್ಲಿ ಇರುತ್ತೆ. 200 ಇಯರ್ಸ್ ಒಂದು ಸಮಾರಂಭನೋ ಏನೋ ಒಂದು ಆಚರಣೆ ಮಾಡಿರ್ತಾರೆ ಗೌರ್ಮೆಂಟ್ ವತಿಯಿಂದ. ಅಲ್ಲಿಗೆ ಇದು 200 ಇಯರ್ಸ್ ಆಗಿದೆ ಅಂದ್ರೆ ಈ ಕ್ವಶನ್ ಪಕ್ಕಾ ಬೀಳುತ್ತೆ. ಇದು ಹಿಸ್ಟ್ರಿ ಮೇಲೆ ಕಿತ್ತೂರು ದಂಗೆ 1824 ಕಿತ್ತೂರು ದಂಗೆ ಮೇಲೆ ಒಂದು ಕ್ವಶನ್ ಡೆಫಿನೆಟ್. ಇನ್ನ 1924 ಗಾಂಧೀಜಿಯವರು ಬೆಳಗಾವಿ ಅಧಿವೇಶನ ಭಾಗವಹಿಸಿದ್ದು 100 ವರ್ಷ ಆಗಿದೆ. ಡೆಫಿನೆಟ್ ಕ್ವಶನ್, ಡೆಫಿನೆಟ್ ಬಿದ್ದೇ ಬೀಳುತ್ತೆ. 100 ಇಯರ್ಸ್ ಆಗಿದೆ, ಬಿದ್ದೇ ಬೀಳುತ್ತೆ. ಈ ತರದಲ್ಲಿ ಹಿಸ್ಟ್ರಿ ಇರುತ್ತೆ. ಕರೆಂಟ್ ಅಫೇರ್ಸ್ ನಲ್ಲಿ ಸುಮಾರು ಟಾಪಿಕ್ಸ್ ಇರ್ತವೆ. ಆ ಟಾಪಿಕ್ಸ್ ಗಳ ಮೇಲೆ ಈ 20% ಅಲ್ಲಿ ಕವರೇಜ್ ಆಗುತ್ತೆ. ಅರ್ಥ ಆಗ್ತಾ ಇದೆ? 20% ಎತ್ತಿಟ್ಟಿರ್ತಾರಲ್ಲ, 20% ಸ್ಪೇಸ್ ಎತ್ತಿಟ್ಟಿರ್ತಾರಲ್ಲ, 100% ಪೇಪರ್ ಅಲ್ಲಿ ಇದು 100% ಪೇಪರ್ ಅಂದ್ರೆ ಈ 20% ಇದು 20% ಇದೆಯಲ್ಲ, ಇದರಲ್ಲಿ ಹಿಸ್ಟ್ರಿ ಈ ರೀತಿ ಕವರೇಜ್ ಆಗುತ್ತೆ. ಜಿಯೋಗ್ರಫಿಗೆ ಬಂದು ಅಂತ ಇಟ್ಕೊಂಡ್ರೆ ಇದರಲ್ಲೂ ಅಷ್ಟೇನೆ ನಿಮ್ಮ ಭೂಕಂಪಗಳಾಗಿರ್ಬೋದು, ಸುನಾಮಿಗಳಾಗಿರ್ಬೋದು, ಇನ್ನೇನಾದ್ರೂ ಈ ಜಿಯೋಗ್ರಫಿ ಚಾಪ್ಟರ್ಸ್ ಅಲ್ಲಿ ಬರ್ತಾವಲ್ಲ, ಜಿಯೋಗ್ರಫಿ ಚಾಪ್ಟರ್ಸ್ ಅಲ್ಲಿ ಎಲ್ಲ ರಿಲೇಟ್ ಆಗ್ತಾ ಹೋಗ್ತವೆ. ಮಳೆ ಆಗಿರ್ಬೋದು, ಮಳೆ ಜಾಸ್ತಿ ಆಗಿದೆ ಈ ಸತಿ, ಚಳಿಗಾಲದನು ಹೆವಿ ಇದೆ, ಜಾಸ್ತಿ ಕ್ರಾಸ್ ಆಗಿದೆ, ಈ ತರದವು. ಆಮೇಲೆ ನಿಮ್ಮ ಚಂಡಮಾರುತಗಳು ಚಾಪ್ಟರ್ ಮೇಲೆ, ಭೂಕಂಪಗಳ ಚಾಪ್ಟರ್ ಮೇಲೆ, ಯಾವ್ದಾದ್ರು ದೇಶದಲ್ಲಿ ಜ್ವಾಲಾಮುಖಿ ಚಾಪ್ಟರ್ ಮೇಲೆ. ಇದಲ್ಲದೆ ಕರೆಂಟ್ ಅಫೇರ್ಸ್ ನಲ್ಲಿ ಏನೇನಿದೆ ಅದಷ್ಟು ರಿಲೇಟ್ ಮಾಡ್ಕೋಬೇಕು. ಇನ್ನು ಕಾನ್ಸ್ಟಿಟ್ಯೂಷನ್ ನೋಡ್ತಾ ಹೋಗೋದಾದ್ರೆ, ಕಾನ್ಸ್ಟಿಟ್ಯೂಷನ್ ಅಲ್ಲಿ ಒಂದೇ ಒಂದು ಸಣ್ಣ ಎಕ್ಸಾಂಪಲ್ ಅಂದ್ರೆ ಸುಪ್ರೀಂ ಕೋರ್ಟ್ CJ ಬದಲಾಗಿದ್ದಾರೆ. ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ 124 ಆರ್ಟಿಕಲ್ ಬರ್ತದಲ್ಲ ಸುಪ್ರೀಂ ಕೋರ್ಟ್, ಈ CJ ಬದಲಾಗಿರ್ತಕ್ಕಂಥ ಕಾರಣದಿಂದಾಗಿ ಚೀಫ್ ಜಸ್ಟಿಸ್ ಬದಲಾಗಿದ್ದಾರೆ. ಚಂದ್ರಚೂಡ್ ಅವ್ರ ಬದಲಾಗಿ ಖನ್ನಾ ಅವ್ರು ಬಂದಿದ್ದಾರೆ, ಸಂಜೀವ್ ಖನ್ನಾ ಬಂದಿದ್ದಾರೆ. ಈ ಒಂದೇ ಒಂದು ಎಕ್ಸಾಮ್ ಇದೇ ತರ ಮಾಡ್ಕೋಬೇಕು. ಇದೇ ತರ ಎಂಟೈರ್ ನೋಟ್ಸ್, ಫುಲ್ ಕಂಪ್ಲೀಟ್ ನೀವು ಈ ತರ ಮಾಡ್ಕೊಂಡ್ರೆ, ಒಂದು ಎಕ್ಸಾಂಪಲ್ ಕೊಡ್ತಾ ಇದೀನಿ ಅಷ್ಟೇ, ವಿಡಿಯೋ ತುಂಬಾ ಲೆಂತಿ ಆಗುತ್ತೆ ಅಂತ ಒಂದೇ ಒಂದು ಸಿಂಪಲ್ ಎಕ್ಸಾಂಪಲ್ ಅಲ್ಲಿ ಮುಗಿಸ್ತಾ ಇದ್ದೀನಿ. ಈ ತರ ಎಲ್ಲಾ ಟಾಪಿಕ್ಸ್ ಮಾಡ್ಕೋಬೇಕು. ಎವ್ರಿಥಿಂಗ್ ಮಾಡಿ ಇಟ್ಕೊಂಡ್ರೆ ಕಾನ್ಸ್ಟಿಟ್ಯೂಷನ್ ಮುಗಿಯುತ್ತೆ. ಅಂದ್ರೆ ಕರೆಂಟ್ ಅಫೇರ್ಸ್ ಅಲ್ಲಿ ಏನೇನಿದೆ, ಯಾರ್ಯಾರು ಅಪಾಯಿಂಟ್ ಆಗಿದ್ದಾರೆ, CAG ಅಪಾಯಿಂಟ್ ಆಗಿದ್ದಾರೆ, ಕಂಟ್ರೋಲ್ ಆಡಿಟರ್ ಜನರಲ್ 148 ಆರ್ಟಿಕಲ್ ಆಗಿದ್ದಾರೆ, ಆ ತರದವು ಇನ್ನು ಸುಮಾರು ಇರ್ತವೆ. ಇದೇ ತರದ್ದು ಹುಡುಕ್ತಾ ಹೋದ್ರೆ ಒಂದು ಬಂಡಲ್ ಸಿಗುತ್ತೆ. ಅದಷ್ಟನ್ನು ರೆಡಿ ಮಾಡ್ಕೊಂಡ್ರೆ ಮತ್ತೆ ಅದು ಇಲ್ಲಿ ಬಂದು ಜಾಯಿನ್ ಅಪ್ ಆಗುತ್ತೆ. ಎಲ್ಲಿಗೆ ನಿಮ್ಮ 20% ಬಂದು ಆಡ್ ಅಪ್ ಆಗುತ್ತೆ ಕಾನ್ಸ್ಟಿಟ್ಯೂಷನ್. ಅರ್ಥ ಆಗ್ತಿದ್ಯಾ? ಸೈನ್ಸ್ ಅಂಡ್ ಟೆಕ್ನಾಲಜಿ ಎಕ್ಸಾಂಪಲ್ ಅಷ್ಟೇ ನಾನು ಕೊಡ್ತಾ ಇರೋದು. ಎಕ್ಸಾಂಪಲ್ ಅಷ್ಟೇ. ಏನೋ ಒಂದು ನೊಬೆಲ್ ಅವಾರ್ಡ್ ಅನೌನ್ಸ್ ಆಯ್ತು, ಲೇಸರ್ಗೆ ಏನೋ ಕೊಟ್ಬಿಟ್ಟಿದ್ರು ಅಂತ ಇಟ್ಕೊಂಡ್ರೆ, ಲೇಸರ್ ಸಮಥಿಂಗ್ ಯಾವ್ದೋ ಲೇಸರ್ಗೆ ಕೊಟ್ಟಿದ್ರು, ಸುಮ್ಮನೆ ಎಕ್ಸಾಂಪಲ್ ಕೊಟ್ಟಿದ್ರು ಅಂತ ಇಟ್ಕೊಳ್ಳಿ. ಈ ಲೇಸರ್ ಬರುತ್ತೆ ಗೊತ್ತಾ, ಈ ಲೇಸರ್ ಸಂಬಂಧಪಟ್ಟಂತ ಚಾಪ್ಟರ್ ಕ್ವಶನ್ ಬಂದಿರುತ್ತೆ. ಈ ನೊಬೆಲ್ ಅವಾರ್ಡ್ ಮೇಲೂ ತೆಗೆದಿರ್ತಾರೆ. ಲೇಸರ್ ಸಂಬಂಧಪಟ್ಟ ಈ ಲೇಸರ್ ಏನೋ ಇನ್ವೆನ್ಷನ್ ಮಾಡಿದ್ರೆ ಲೇಸರ್ ಸಂಬಂಧಪಟ್ಟಂತ ಚಾಪ್ಟರ್ ಮೇಲೆ ಎತ್ತಿರ್ತಾರೆ. ಇನ್ನೇನೋ ಲೈಸೋಸೋಮ್ ನಲ್ಲಿ ಏನೋ ಇನ್ವೆನ್ಷನ್ ಮಾಡಿದ್ರೆ ಲೈಸೋಸೋಮ್ ಮೇಲೆ ಎತ್ತಿರ್ತಾರೆ. ಈ ತರ ಇದು ಸೈನ್ಸ್ ಅಂಡ್ ಟೆಕ್ನಾಲಜಿ. ಕರೆಂಟ್ ಅಫೇರ್ಸ್ ಅಲ್ಲಿ ಏನಿರುತ್ತೆ, ಕೋವಿಡ್ ಸಂಬಂಧಪಟ್ಟಂಗೆ ಕೋವಿಡ್ ಟೈಮ್ ನಲ್ಲಿ ತೆಗೆದಿದ್ರು. ಇನ್ಯಾವುದೋ ವೈರಸ್ ಸಂಬಂಧಪಟ್ಟಂಗೆ ಯಾವ್ದಾದ್ರು ಇಶ್ಯೂ ನಲ್ಲಿ ಇತ್ತು ಅಂದ್ರೆ ವೈರಸ್ ಚಾಪ್ಟರ್ ಅಲ್ಲಿ ತೆಗೆದಿರ್ತಾರೆ. ವೈರಸ್ ಚಾಪ್ಟರ್ 6ರಿಂದ 10ನೇ ಕ್ಲಾಸ್ ಬುಕ್ ಇದೆಯಲ್ಲ, ಅದ್ರಲ್ಲಿ ವೈರಸ್ ಚಾಪ್ಟರ್ ಅಲ್ಲಿ ತೆಗೆದಿರ್ತಾರೆ. ದಿಸ್ ಇಸ್ ದಿ ಪ್ರೊಸೀಜರ್. ಡ್ಯೂ ಪ್ರೊಸೀಜರ್ ಇದೇ ತರ ಇರೋದು. ಇದೇ ತರ ಮಾಡ್ಕೊಂಡ್ ಬಂದ್ರೆ 100% ಅವೇ ಬಂದಿರ್ತವೆ. ಮನೇಲಿ ಕೂತ್ಕೊಂಡು 25 ಕ್ವಶನ್ಸ್ ನೆಮ್ಮದಿಯಾಗಿ ತೆಗೆದ್ಬಿಡ್ಬೋದು. ಇಲ್ಲೇ ತೆಗಿಬಹುದು. ಈ ಟಾಪಿಕ್ ಮೇಲೆ ಕ್ವಶನ್ಸ್ ಬಂದೇ ಬರ್ತವೆ ಅಂತ 100ಕ್ಕೆ 1000 ಭಾಗ ತೆಗಿಬಹುದು. ತೆಗೆದಿಟ್ಕೊಂಡ್ರೆ ವರ್ಕ್ ಆಗೋದಿಲ್ಲ ಅಂದ್ರೆ ಸ್ಕೋರ್ ಏರಲ್ಲ. ಈ ಸುಮಾರು ಜನ ಏರಿಲ್ಲ ನಮ್ ಸ್ಕೋರ್ ಆಗ್ತಿಲ್ಲ, ಏನ್ ಮಾಡಿದ್ರು ಆಗ್ತಾ ಇಲ್ಲ, KPSC ಹಾಗೆ ಹೀಗೆ ಏನೇನೋ ಮಾಡಿಲ್ಲ ಅವ್ರು ಏನೇನು ಮಾಡಿಲ್ಲ. ಪ್ಯಾಟರ್ನ್ ಈ ರೀತಿ ಚೇಂಜ್ ಆಗಿದೆ. ಇದು ಬದಲಾವಣೆಗೊಳಪಟ್ಟಿದೆ. ಈ ರೀತಿ ಚೇಂಜ್ ಆಗಿದೆ, ನೀವು ಬದಲಾಗಿಲ್ಲ ಅಷ್ಟೇನೆ. ಇದೇ ರೀತಿ ಒಂದ್ಸತಿ ಟ್ರೈ ಮಾಡಿ ನೋಡ್ರಿ, ಸ್ಕೋರ್ ಎಲ್ಲಿಂದ ಎಲ್ಲಿಗೆ ಇರುತ್ತೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ಇನ್ ಎನ್ವೈರನ್ಮೆಂಟಲ್ ಸೈನ್ಸ್ ಪ್ಯೂರ್ ಕರೆಂಟ್ ಅಫೇರ್ ಬೇಸಿಸ್ ಇರುತ್ತೆ. ಎಕಾನಮಿನೂ ಅಷ್ಟೇನೆ 100 ಇಂದು 100% ಕರೆಂಟ್ ಅಫೇರ್ ಬೇಸಿಸ್ ಇರುತ್ತೆ. ಪ್ಲಸ್ ಥಿಯರೀಸ್ ಇರ್ತವೆ, ಸ್ವಲ್ಪ ಮಟ್ಟ ಥಿಯರೀಸ್ ಇರ್ತವೆ. ನೆಕ್ಸ್ಟ್ ಏನ್ ಮಾಡ್ಬೇಕಪ್ಪ ಅಂದ್ರೆ, ಇದಿಷ್ಟ ಆದ ನಂತರದಲ್ಲಿ 25 ಕ್ವಶನ್ಸ್ ಕೈಯಲ್ಲಿ ಇರ್ತವೆ. ಕರೆಂಟ್ ಅಫೇರ್ಸ್ ನ ಅಚ್ಚುಕಟ್ಟಾದ ರೀತಿಯಲ್ಲಿ ಮಾಡ್ಕೊಂಡು ಹೋದ್ರೆ, ಅಚ್ಚುಕಟ್ಟಾಗಿರ್ಬೇಕು. ABCD ಆಪ್ಷನ್ಸ್ಗೆ ಅಚ್ಚುಕಟ್ಟಾಗಿ ರೆಡಿ ಮಾಡ್ಕೊಂಡು ಡೆಪ್ತ್ ಆಗಿ ನೋಡ್ಕೊಂಡು ಹೋದ್ರೆ 15ಕ್ಕೆ 15 ಹಾಕ್ಬರ್ಬೋದು. ಅಲ್ಲಿಗೆ 40 ಕ್ವಶನ್ಸ್ ಇಲ್ಲೇ ರೆಡಿ ಮಾಡ್ಬೋದು. ಮನೇಲಿ ಇರುವಾಗ್ಲೇನೆ 40 ಕ್ವಶನ್ ನಮ್ಮ ಕೈಯಲ್ಲಿ ಇರ್ತವೆ. ನೋಡಿ, ಇಲ್ಲಿ 40 ಕ್ವಶನ್ಸ್ ರೆಡಿ ಇದೆ. ಇನ್ನು ಮೆಂಟಲ್ ಎಬಿಲಿಟಿ ಮಾಡ್ಬೇಕಾದದ್ದು ಅಂದ್ರೆ ಮೋಸ್ಟ್ ರಿಪೀಟೆಡ್ ಟಾಪಿಕ್ಸ್ ತಗೋಬೇಕು. ಮೋಸ್ಟ್ ರಿಪೀಟೆಡ್ ಟ್ರೈನಾ, ಏಜಾ, ಆಮೇಲೆ ಟ್ಯಾಂಕಾ, ಬೋಟ್ಸಾ ಯಾವುದು ಅಂತ ನೋಡ್ಕೋಬೇಕು. ಮೋಸ್ಟ್ ರಿಪೀಟೆಡ್ ಟಾಪಿಕ್ಸ್ ತಗೊಂಡ್ರೆ
10 ಕ್ವಶನ್ಸ್ ಆರಾಮಾಗಿ ಇಲ್ಲೇ ಎತ್ಕೋಬಹುದು. 10 ಟಾಪಿಕ್ಸ್ನ ಎತ್ಕೊಂಡು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಬೇಕು. ಶಾರ್ಟ್ ಕಟ್ಸ್ ಮೆಥಡ್ಸ್ನ ಯೂಸ್ ಮಾಡಿಕೊಂಡು ಅದ್ಭುತವಾಗಿ ಪ್ರಾಕ್ಟೀಸ್ ಮಾಡ್ಕೊಂಡ್ರೆ 50 ಮಾರ್ಕ್ಸ್ ಇಲ್ಲೇ ಮಾಡ್ಕೋಬಹುದು, ಇಲ್ಲೇ ರೆಡಿ ಮಾಡ್ಕೋಬಹುದು. 50 ಮಾರ್ಕ್ಸ್ ಇಲ್ಲೇ ರೆಡಿ ಮಾಡ್ಕೋಬಹುದು, 50ಗೆ ಇಲ್ಲೇ ರೆಡಿ ಆಗ್ಬೋದು. ನೆಕ್ಸ್ಟ್ ತದನಂತರದಲ್ಲಿ ಈಗ ಬರ್ರಿ ಹಿಸ್ಟ್ರಿ, ಜಿಯೋಗ್ರಫಿ, ಕಾನ್ಸ್ಟಿಟ್ಯೂಷನ್, ಸೈನ್ಸ್ ಅಂಡ್ ಟೆಕ್ನಾಲಜಿ, ಎನ್ವೈರನ್ಮೆಂಟ್, ಎಕಾಲಜಿ ಇಷ್ಟರಲ್ಲೂ ಒಂದು 500 ಇಂದ 600 ಕೋರ್ ಏರಿಯಾಸ್ ಬರ್ತವೆ. ಕೋರ್ ಏರಿಯಾ ಅಂದ್ರೆ ಏನು? ಇಂಪಾರ್ಟೆಂಟ್ ಏರಿಯಾಗಳನ್ನ ಕೋರ್ ಏರಿಯಾ ಅಂತ ಕರಿತೀವಿ ನಾವು. ಯಾವ ತರ ವರ್ಕ್ ಆಗುತ್ತಪ್ಪ ಅಂದ್ರೆ, ಒಂದೇ ಒಂದು ಎಕ್ಸಾಂಪಲ್ ನೋಡ್ರಿ, ಸಿಂಧು ಬಯಲು ನಾಗರಿಕತೆ ಹೇಳ್ತೀವಿ. ಸಿಂಧು ಬಯಲು ನಾಗರಿಕತೆಯಲ್ಲಿ ಹರಪ್ಪನ್ ಸೈಟ್ಸ್ ಬರ್ತಾವಲ್ಲ, ಹರಪ್ಪನ್ ಸೈಟ್ಸ್ ಅದ್ರಲ್ಲಿ ಫೀಚರ್ಸ್ ಬರ್ತವೆ. ಯಾರು ಇನ್ವೆನ್ಷನ್ ಮಾಡಿದವ್ರು ಯಾರು, ಅದನ್ನ ಎಕ್ಸ್ಕವೇಷನ್ ಮಾಡಿದವ್ರು ಯಾರು, ಎಷ್ಟನೇ ಇಸ್ವಿಲ್ ಎಕ್ಸ್ಕವೇಷನ್ ಆಯ್ತು, ಅದ್ರದ್ದು ಯುನಿಕ್ ಫೀಚರ್ ಏನು, ಇಷ್ಟು ನೋಡ್ಕೊಂಡ್ರೆ ಒಂದ್ ಮಾರ್ಕ್ ಡೆಫಿನೆಟ್ ಆಗಿ ಬಂದೇ ಬರುತ್ತೆ. ಎನಿ ಟೈಮ್ ತೆಗಿತಾನೆ ಇರ್ತಾರೆ, ಕಂಟಿನ್ಯೂಸ್ ಆಗಿ ತೆಗಿತಾರೆ. ರಿಪೀಟೆಡ್ ಕ್ವಶನ್ಸ್ ಇದು. ಅದೇ ನಿಮ್ಮ ಬುದ್ಧಿಸಂ ಬಂದ್ರೆ ಎಲ್ಲೆಲ್ಲಿ ಬುದ್ಧಿಸ್ಟ್ RVPK ರಾಜಗೃಹ, ವಿ ಅಂದ್ರೆ ವೈಶಾಲಿ, ಪಿ ಅಂದ್ರೆ ಪಾಟಲಿಪುತ್ರ, ಕೆ ಅಂದ್ರೆ ಕುಶಿನಗರ. ಇಷ್ಟು ಕಡೆ ಈ 4ರಲ್ಲಿ ನಡೀತು. ಎಲ್ಲಿ ನಡೀತು, ಎಷ್ಟನೇ ಇಸ್ವಿಲ್ ನಡೀತು, ಅದಕ್ಕೆ ಸ್ಪಾನ್ಸರ್ ಮಾಡಿದವರು ರಾಜರು ಯಾರ್ಯಾರು, ಅಧ್ಯಕ್ಷತೆ ವಹಿಸಿದವರು ಯಾರು, ಏನೇನ್ ಮಾಡಿದ್ರು ಅದ್ರಲ್ಲಿ, ಇಷ್ಟು ನೋಡ್ಕೊಂಡ್ರೆ 1 ಮಾರ್ಕ್ಸ್ ಬಂದೇ ಬರುತ್ತೆ. ಇನ್ನ ನಿಮ್ಮ ಇದು ಬರುತ್ತಲ್ಲ, ಯಾವುದು ಮಹಾಜನಪದಾಸ್ ಅಂತ ಚಾಪ್ಟರ್ ಬರುತ್ತೆ. 16 ರಾಜಧಾನಿಗಳು ಬರ್ತವೆ. 16 ರಾಜಧಾನಿಗಳು ಯಾವ್ಯಾವ್ದಕ್ಕೆ ಏನೇನು ಅಂತ ಬಹಟ್ ಮಾಡ್ಕೊಂಡ್ರೆ 1 ಮಾರ್ಕ್ಸ್ ಬರುತ್ತೆ. ದಿಸ್ ಇಸ್ ಕಾಲ್ಡ್ ಕೋರ್ ಏರಿಯಾ. ಇದು ಹಿಸ್ಟ್ರಿ ಕೋರ್ ಏರಿಯಾ ಇದೆ, ಜಿಯೋಗ್ರಫಿಲಿ ಇದೆ, ಕಾನ್ಸ್ಟಿಟ್ಯೂಷನ್ ಇದೆ, ಎಲ್ಲಾ ಕಡೆನೂ ಕೋರ್ ಏರಿಯಾಸ್ ಇದ್ದೇ ಇದಾವೆ. ಕೋರ್ ಏರಿಯಾಸ್ ಅಂದ್ರೆ ಡೆಫಿನೆಟ್ ಆಗಿ ತೆಗೆಯುವಂತ ಟಾಪಿಕ್ಸ್ಗಳು ಬಂದೇ ಬರ್ತವೆ. ಅನ್ನೋ ಟಾಪಿಕ್ಗಳು ಒಂದು 500 ಇಂದ 600 ಟಾಪಿಕ್ಸ್ ನಾವು ರೆಡಿ ಮಾಡಿ ಇಟ್ಕೊಂಡಿದ್ರೆ ಅದ್ರಲ್ಲಿ ಬಂದೇ ಬರ್ತವೆ. ಆಲ್ರೆಡಿ 50 ಮಾರ್ಕ್ಸ್ ಅಲ್ಲಿ ಇದ್ದೀರಾ, ಆ 50 ಮಾರ್ಕ್ಸ್ ಇಲ್ಲೇ ರೆಡಿ ಇದೆ. ಇದ್ರ ಜೊತೆಗೆ ಇನ್ನ 30 ಮಾರ್ಕ್ಸ್ ಕೋರ್ ಏರಿಯಾ ಕಡೆಯಿಂದ ಆರಾಮ ಕಣ್ಣು ಮುಚ್ಕೊಂಡು ಬರುತ್ತೆ, ಅಲ್ಲಿಗೆ 80 ಆಗಿರುತ್ತೆ. ಇನ್ ಏನೇ ನೀವು ಹೆಚ್ಚು ಕಮ್ಮಿ ಮಾಡಿ ನೆಗೆಟಿವ್ ಎಲ್ಲ ಹೋಗಿ ವರ್ಸ್ಟ್ ಕೇಸ್ ಅಂದ್ರೂ 70ಕ್ಕೆ ಆರಾಮಾಗಿ ಕೂರಿಸ್ಕೋಬಹುದು. 70 ಕ್ವಶನ್ಸ್ನ ಈಸಿಯಾಗಿ ತಗೊಂಡು ಈಚೆಗೆ ಬರ್ಬೋದು. ಈಸಿಯಾಗಿ ಯಾವುದೇ ರೀತಿಯ ರಿಸ್ಕ್ ಇಲ್ದಂಗೆ 70ಕ್ಕೆ ಕೂರಿಸ್ಕೊಂಡು ಸೈಲೆಂಟಾಗಿ ಈಚೆಗೆ ಬರ್ಬೋದು. ಇದು ಕೋರ್ ಏರಿಯಾಸ್. ಇವೆಲ್ಲ ಹೆವಿ ಇದೆ ಇದೆಲ್ಲ. ಸುಮ್ಮನೆ ಅಲ್ಲ, ನಾನು ಈ ಓವರಲ್ ಆಗಿ ಹೇಳಿದ್ದಷ್ಟೇನೆ, ಹೆವಿ ಇರುತ್ತೆ. ಟಾಪಿಕ್ಸ್ ಎಲ್ಲ ತುಂಬಾ ಹೆವಿ ಇದಾವೆ. ಮಾಡಬೇಕು, ಕೂತ್ಕೊಂಡು ಮಾಡ್ಕೊಳ್ರಿ, ಎಲ್ಲರೂ ಮಾಡ್ರಿ. ಅರ್ಥ ಆಗ್ತಾ ಇದೆಯಾ? ಮಾಡಿದ್ರೆ ತುಂಬಾ ಅನುಕೂಲ ಆಗುತ್ತೆ. ಇದೇ ಮೆಥಡಲ್ಲೇ ಮಾಡಬೇಕು, ಬೇರೆ ಯಾವುದೇ ಮೆಥಡ್ ಮಾಡ್ಬಿಡ್ರಿ. ಕ್ಲಾಸಸ್ ಯಾರಿಗಾರ ಅವಶ್ಯಕತೆ ಇದೆ, ಯಾರು ಸೀರಿಯಸ್ ಕ್ಯಾಂಡಿಡೇಟ್ಸ್ ಇದ್ರೆ ಇದೇ ಮೆಥಡಲ್ಲೇ ನಾವು ಮಾಡಿಸೋದು. ಈ ಮೆಥಡನ್ನೇ ಫಾಲೋ ಮಾಡೋದು. ಇನ್ಯಾವುದೇ ಮೆಥಡ್ ನಾನು ಯಾವುದೇ ಕಾರಣಕ್ಕೂ ಮಾಡೋದಿಲ್ಲ. ಈ ಮೆಥಡ್ ದಿಸ್ ಆಲ್ರೆಡಿ ಪ್ರೂವ್ ಆಗಿರ್ತಕ್ಕಂಥದ್ದು, ಸಕ್ಸಸ್ ಆಗಿರ್ತಕ್ಕಂಥ ಮೆಥಡ್. ಇದೇ ಮೆಥಡಲ್ಲೇ ಹೋಗ್ತಾ ಇದೆ ಪ್ರೆಸೆಂಟ್ಲಿ. ಸಕ್ಸಸ್ ಇದೇ ಮೆಥಡಲ್ಲೇ ಹೋಗ್ತಾ ಇರೋದು. ಈ ಮೆಥಡ್ ಫಾಲೋ ಮಾಡಿದ್ರೆ ಸಕ್ಸಸ್ 100% ಸಿಗ್ತಾ ಇದೆ, ಒಳ್ಳೆ ಸ್ಕೋರ್ ಆಗ್ತಾ ಇದೆ. ಸೊ ನಾವು ಇದೇ ಮೆಥಡಲ್ಲೇ ಮಾಡಿಸೋದು. ಕ್ಲಾಸಸ್ ಶಾರ್ಟ್ಲಿ ಅನೌನ್ಸ್ ಮಾಡ್ತೀನಿ. ಯಾರಿಗಾರ ಇಂಟ್ರೆಸ್ಟ್ ಇದ್ರೆ, ಯಾರಿಗಾರ ಅವಶ್ಯಕತೆ ಇದ್ರೆ ಜಾಯ್ನ್ ಆಗಿ ಅಂತ ಹೇಳ್ತಾ ನೆಕ್ಸ್ಟ್ ನೋಡ್ತಾ ಹೋಗೋಣ. ಹೆಂಗ್ ಮಾಡೋ ಒಂದು ಎಕ್ಸಾಂಪಲ್ ಹೇಳ್ತೀನಿ ನೋಡ್ರಿ. ಏನಿದು ಕರೆಂಟ್ ಅಫೇರ್ಸ್ ಬೇಸ್ಡ್ ಅಂದ್ರೆ ಏನ್ ಮಾಡ್ತೀರಪ್ಪ ಅಂದ್ರೆ ಹೇಳ್ತೀನಿ ನೋಡ್ರಿ ಏನ್ ಮಾಡ್ತೀವಿ ಅಂತ. ಇಲ್ಲೇನೋ ಯೂರಿಯಾ ಗೋಲ್ಡ್ ಅಂತ ಇದೆ. ಯೂರಿಯಾ ಗೋಲ್ಡ್ ಕರೆಂಟ್ ಅಫೇರ್ಸ್ ಅಲ್ಲಿ ಇದೆ ಅಲ್ವಾ? 100% ಇದೆ. ಯೂರಿಯಾ ಗೋಲ್ಡ್ ಕರೆಂಟ್ ಅಫೇರ್ಸ್ ಇದೆ. ಏನಿದು ಯೂರಿಯಾ ಗೋಲ್ಡ್ ಕರೆಂಟ್ ಅಫೇರ್ಸ್ ಅಲ್ಲಿ ಇದೆ ಅಂದ್ರೆ ನೋಡೋಣ. ಗಂಧಕ ಲೇಪಿತ ಯೂರಿಯಾ ಗೋಲ್ಡ್ ಎಂಬ ಮೌಲ್ಯವರ್ಧಿತ ಯೂರಿಯಾ ಬಿಡುಗಡೆಗೆ ಆರ್ಥಿಕ ವ್ಯವಹಾರಗಳ ಕ್ಯಾಬಿನೆಟ್ ಸಮಿತಿ ಅನುಮೋದನೆ ನೀಡಿದೆ. ಇದು ಪೇಪರ್ ಅಲ್ಲಿ ಬಂದಿತ್ತು. ಪೇಪರ್ದೇ ಸ್ಟೇಟ್ಮೆಂಟ್ ಇದು ತಗೊಂಡಿದೀವಿ, ಹೌದಾ? ಏನಿದು? ಈ ನವೀನ ಲೇಪನವು ಪ್ರಮುಖ ದ್ವಿತೀಯ ಸಸ್ಯ ಪೋಷಕಾಂಶ ಅಂದ್ರೆ ಸೆಕೆಂಡರಿ ಪೋಷಕಾಂಶಗಳು ಬರ್ತಾವಲ್ಲ, ಅದ್ರದ್ದು ಗಂಧಕವನ್ನ ಬೆಳೆಗಳಿಗೆ ಲಭ್ಯವಾಗುವಂತೆ ಮಾಡುತ್ತೆ. ಇದು ಇದರ ಮೇನ್ ಸಿಗ್ನಿಫಿಕೆನ್ಸ್. ಇನ್ನ ಯೂರಿಯಾ ಗೋಲ್ಡ್ ಅಂದ್ರೆ ಏನು ಅಂತ ನೋಡ್ತಾ ಹೋಗೋಣ. ಯೂರಿಯಾ ಗೋಲ್ಡ್ ಅಂತ ಒಂದು ಹೊಸದೊಂದು ರಸಗೊಬ್ಬರ ಬಿಟ್ಟವ್ರೆ. ಯೂರಿಯಾ ಬಳಕೆಯನ್ನ ಕಡಿಮೆ ಮಾಡುತ್ತೆ. ಹಳೆ ಯೂರಿಯಾ ಇತ್ತಲ್ಲ, ಅದ್ರ ಬಳಕೆಯನ್ನು ಕಡಿಮೆ ಮಾಡುತ್ತೆ. ಸುಧಾರಿತ ಸಾರಜನಕ ಬಳಕೆಯ ದಕ್ಷತೆಯನ್ನ ಖಾತ್ರಿಪಡಿಸುವ ಮೂಲಕ ಬೆಳೆ ಉತ್ಪಾದಕತೆಯನ್ನು ಹೆಚ್ಚಿಸುತ್ತೆ. ಸುಧಾರಿತ ಸಾರಜನಕ ಬಳಕೆಯ ನೈಟ್ರೋಜನ್ ಫಿಕ್ಸೇಷನ್ಗೆ ಅನುಕೂಲ ಮಾಡ್ತಾ, ಅದನ್ನ ಅಬ್ಸರ್ಪ್ಷನ್ ಮಾಡ್ಕೊಳ್ಳೋದು ತುಂಬಾ ಅನುಕೂಲ ಮಾಡುತ್ತೆ. ಅದರ ದಕ್ಷತೆಯನ್ನು ಖಾತ್ರಿಪಡಿಸುವ ಮುಖಾಂತರ ಬೆಳೆಯ ಉತ್ಪಾದಕತೆಯನ್ನು ಹೆಚ್ಚಿಸ್ತಾ ಹೋಗುತ್ತೆ. ಬೆಳೆ ಇನ್ನು ಚೆನ್ನಾಗಿ ಬರುತ್ತೆ. ಯೂರಿಯಾ ಗೋಲ್ಡ್ ಇಂದ ಬೆಳೆ ಮೊದಲಿಗಿನ್ನ ಚೆನ್ನಾಗಿ ಬರುತ್ತೆ. ಮಣ್ಣಿನಲ್ಲಿ ಗಂಧಕದ ಕೊರತೆಯನ್ನು ನೀಗಿಸೋದಕ್ಕೆ ಹೊಸದಾಗಿ ಗಂಧಕ ಲೇಪಿತ ಯೂರಿಯಾ ಗೋಲ್ಡ್ ಅಂತ ಹೇಳಿ ಕರೀತಾರೆ ನೋಡ್ರಿ. ಗಂಧಕ ಲೇಪಿತ ಯೂರಿಯಾವನ್ನ ಯೂರಿಯಾ ಗೋಲ್ಡ್ ಅಂತ ಕರೀತಾರೆ. ಇದರಿಂದ ಈಲ್ಡ್ ಜಾಸ್ತಿ ಆಗುತ್ತೆ. ನೆಕ್ಸ್ಟ್, ಯೂರಿಯಾ ಗೋಲ್ಡ್ ನಲ್ಲಿ ಏನಿರುತ್ತಪ್ಪ ಅಂದ್ರೆ ಇದು ಇಂಪಾರ್ಟೆಂಟ್. ಯೂರಿಯಾ ಗೋಲ್ಡ್ ಅಂತ ಬಿಟ್ಟಿದಾರಲ್ವಾ, ಅದ್ರಲ್ಲಿ ಏನಿರುತ್ತೆ ಅಂತ ಕೇಳ್ತಾ ಇರ್ತಾರೆ. 37ರಷ್ಟು ಸಾರಜನಕ, 17ರಷ್ಟು ಗಂಧಕ ಇರುತ್ತೆ. ಎಣ್ಣೆ ಕಾಳುಗಳು ಮತ್ತು ದ್ವಿದಳ ಧಾನ್ಯಗಳ ಬೆಳೆಗಳಿಗೆ ಅತ್ಯಂತ ಪೋಷಕಾಂಶವಾಗಿ ಅಗತ್ಯ ಪೋಷಕಾಂಶ ವರ್ಕ್ ಆಗುತ್ತೆ ನೋಡ್ರಿ. ಇದೆ 1ನೇ ಆಪ್ಷನ್, 2ನೇ ಆಪ್ಷನ್, 3ನೇ ಆಪ್ಷನ್, ಇದೇ ತರ ಕೊಟ್ಟಿರ್ತಾರೆ KPSC ಲಿ.
ಇದು ಸರಿನಾ ಇದು ತಪ್ಪ, ಈ ಕಾನ್ಸೆಪ್ಟ್ ಗೊತ್ತಿರಬೇಕು, ಸರಿನಾ ತಪ್ಪ ಆಮೇಲೆ ಕತೆ. ಈ ಕಾನ್ಸೆಪ್ಟ್ ಕರೆಕ್ಟಾಗಿ ಗೊತ್ತಿತ್ತು ಅಂದ್ರೆ ಸರಿನೋ ತಪ್ಪೋ ಅಲ್ಲಿ ಕೂತ್ಕೊಂಡು ಡಿಸೈಡ್ ಮಾಡಬೇಕು, ಇಲ್ಲಿ ಡಿಸೈಡ್ ಮಾಡೋದಲ್ಲ. ಇಲ್ಲ ಅವ್ನು ಏನ್ ಬೇಕಾದ್ರೂ ಕೇಳಿರ್ಬೋದು, ಅಲ್ಲಿ ಕನ್ಫ್ಯೂಷನ್ ಮಾಡ್ಸಕ್ಕೆ. ನಿಮಗೇನು ಕಾನ್ಸೆಪ್ಚುಯಲ್ ಕ್ಲಾರಿಟಿ ಇರ್ಬೇಕಷ್ಟೇ ಇಂಪಾರ್ಟೆಂಟ್. ತುಂಬಾ ಅಟ್ಮೋಸ್ಟ್ ಕ್ಲಾರಿಟಿ ಇರಬೇಕು, ಅಟ್ಮೋಸ್ಟ್ 37 17 ಮುಂದಕ್ಕೆ ಮಾತಾಡ್ಕೊಡ್ದು, ಅಷ್ಟು ಕ್ಲಾರಿಟಿ ಇದ್ರೆ ಪಕ್ಕ ವರ್ಕ್ ಆಗುತ್ತೆ. ಇನ್ನ ಇದನ್ನ ಯಾವುದು ಯೂರಿಯಾ ಗೋಲ್ಡ್ ನ ರಾಷ್ಟ್ರೀಯ ಕೆಮಿಕಲ್ಸ್ ಮತ್ತು ಫರ್ಟಿಲೈಸರ್ ಲಿಮಿಟೆಡ್ ಅಭಿವೃದ್ಧಿಪಡಿಸಿದೆ. ಇದೊಂದು ಸಾರ್ವಜನಿಕ ವಲಯದಲ್ಲಿ ಪ್ರಮುಖ ರಸಗೊಬ್ಬರ ತಯಾರಿಕಾ ಕಂಪನಿಯಾಗಿದೆ ಇದು. ಇನ್ನ ಮಣ್ಣಿನಲ್ಲಿ ಗಂಧಕದ ಕೊರತೆ ನೀಗಿಸೋದಕ್ಕೆ ಯೂರಿಯಾ ಗೋಲ್ಡ್ ಅನ್ನು ವಿನ್ಯಾಸಗೊಳಿಸಲಾಗಿದೆ. ಯೂರಿಯಾ ಗೋಲ್ಡ್ ನ ಏನಕ್ಕಪ್ಪ ಬಿಟ್ಟಿದ್ದಾರೆ ಆಚೆಗೆ ಅಂದ್ರೆ ಗಂಧಕದ ಕೊರತೆಯನ್ನ ನೀಗಿಸ್ಲಿಕ್ಕೆ ಬಿಟ್ಟಿದ್ದಾರೆ. ವಿಶೇಷವಾಗಿ ಎಣ್ಣೆ ಕಾಳುಗಳು ಮತ್ತು ದ್ವಿದಳ ಧಾನ್ಯಗಳಿಗೆ ಸಾರ್ವಜನಿಕ ಬಳಕೆಯ ದಕ್ಷತೆಯನ್ನು ಹೆಚ್ಚಿಸೋದಕ್ಕೆ ಪೋಷಕಾಂಶವನ್ನ ಒದಗಿಸ್ತಕ್ಕಂಥ ಕೆಲಸ ಮಾಡುತ್ತೆ. ಸಾರ್ವಜನಿಕದ ಬಳಕೆಯ ದಕ್ಷತೆಯನ್ನು ಜಾಸ್ತಿ ಮಾಡುತ್ತೆ, ಅಗತ್ಯ ಪೋಷಕಾಂಶ ಒದಗಿಸ್ತಕ್ಕಂಥ ಕೆಲಸ ಮಾಡ್ತಾ ಬರುತ್ತೆ. ಆಕ್ಚುಲಿ ಇದು ಅಸ್ತಿತ್ವದಲ್ಲಿ ಈಗ ಪ್ರೆಸೆಂಟ್ ಇರ್ತಕ್ಕಂಥದ್ದು ಬೇವಿನ ಲೇಪಿತ ಏರಿಯಾ ನೀಮ್ ಕೋಟೆಡ್ ಇದೆ. ಅದಕ್ಕಿಂತ ಇದು ಹೆಚ್ಚು ಪರಿಣಾಮಕಾರಿಯಾಗಿದೆ, ಏಕೆಂದ್ರೆ ರಸಗೊಬ್ಬರ ಬಳಕೆನ ಫುಲ್ ಕಡಿಮೆ ಮಾಡುತ್ತಂತೆ. ರಸಗೊಬ್ಬರ ಬಳಕೆನ ಅತ್ಯುತ್ತಮವಾಗಿ ಕಡಿಮೆ ಮಾಡ್ತಾ ಹೋಗುತ್ತೆ. ಹೆಂಗಪ್ಪ ಅಂದ್ರೆ ಯಾವ ತರ ಕಡಿಮೆ ಮಾಡುತ್ತೆ ಅಂತ ನೋಡ್ತಾ ಹೋಗೋಣ. ಒಂದು ರಿಪೋರ್ಟ್ ಪ್ರಕಾರ ಏನಂತಂದ್ರೆ 15 kg ಯೂರಿಯಾ ಗೋಲ್ಡ್ ನ ಯೂಸ್ ಮಾಡಿದ್ರೆ, ಈಗ ನಿಮ್ದೇ ಒಂದು ತೋಟ ಇದೆ ಅಂತ ಇಟ್ಕೊಳ್ಳಿ, ಟೊಮೆಟೊ ಬೆಳೀತಾ ಇದ್ದೀರಾ, 20 kg ಯೂರಿಯಾ ಹಾಕ್ಬೇಕ್ರಿ. 20 kg ಬ್ಯಾಗ್ ತಂದು ಇಟ್ಟಿರ್ತೀರ, ಯೂರಿಯಾ ಹಾಕ್ಬೇಕು ನಾಳೆ ಬೆಳಗ್ಗೆ ಅಂತ. ಅದೇ ನೀವು ಯೂರಿಯಾ ಗೋಲ್ಡ್ ಪರ್ಚೇಸ್ ಮಾಡಿದ್ರೆ 15 kgನೇ ಸಾಕು ಅಂತ ಇದರರ್ಥ. ಸಾಕು, ಅಷ್ಟೇ ಎಫೆಕ್ಟ್, ಅದರಷ್ಟೇ ಎಫೆಕ್ಟ್ 15 kgಲೇ ಸಿಗುತ್ತೆ ಅಂತ. ಇನ್ನು ಸಸ್ಯಗಳಿಗೆ ಪ್ರಾಥಮಿಕ ಪೋಷಕಾಂಶಗಳು ಯಾವ ರೇಷಿಯಲ್ಲಿ ಇರುತ್ತೆ ಅಂತ ಕೇಳ್ತಾ ಇರ್ತಾರೆ. ಸಾರಜನಕ, ರಂಜಕ ಮತ್ತು ಪೊಟ್ಯಾಶ್. ಸಾರಜನಕ, ರಂಜಕ ಮತ್ತು ಪೊಟ್ಯಾಶ್ 4:, ಸಾರಜನಕ 4% ತಗೋಬೇಕು, ರಂಜಕ 2% ತಗೋಬೇಕು, ಪೊಟ್ಯಾಷಿಯಂ 1% ತಗೋಬೇಕು ಅಂತ ಇದರರ್ಥ. ಇನ್ನು ನೆಕ್ಸ್ಟ್ ನೋಡ್ತಾ ಹೋಗೋದಾದ್ರೆ ಯೂರಿಯಾ ಗೋಲ್ಡ್ ಅಲ್ವಾ, ನೋಡ್ರಪ್ಪ ಇದು ಯೂರಿಯಾ ಗೋಲ್ಡ್ ವರ್ಸಸ್ ಇದ್ರ ವಿರುದ್ಧವಾಗಿ ನ್ಯಾನೋ ಇದೆ. ಏನೇನು ಯೂಸಸ್ ಇದೆ ನೋಡ್ತಾ ಹೋಗೋಣ. ಯೂರಿಯಾ ಗೋಲ್ಡ್ 37% ಸಾರಜನಕ, 17% ಗಂಧಕ ಒಳಗೊಂಡಿರ್ತಕ್ಕಂಥ ಸಲ್ಫರ್ ಲೇಪಿತ ಯೂರಿಯಾ ಆಗಿದೆ ಇದು. ನ್ಯಾನೋ ಯೂರಿಯಾ ಒಂದು ದ್ರವ ರಸಗೊಬ್ಬರ, ಇದು ಲಿಕ್ವಿಡ್ ಫಾರ್ಮ್ ಅಲ್ಲಿ ಇರುತ್ತೆ, ನೀರ್ ತರ ಇರುತ್ತೆ ಅಂತ ಇದರರ್ಥ. ಇದು ನ್ಯಾನೋ ಮೀನ್ಸ್ 10⁻⁹ ನ್ಯಾನೋ ಗಾತ್ರದ ಸಾರ್ವಜನಿಕ ಕಣಗಳನ್ನ ಒಳಗೊಂಡಿರುತ್ತೆ. ಯೂರಿಯಾ ಗೋಲ್ಡ್ ಭಾರತೀಯ ಮಣ್ಣಿನಲ್ಲಿ ವಿಶೇಷವಾಗಿ ಎಣ್ಣೆ ಬೀಜಗಳು ಮತ್ತು ದ್ವಿದಳ ಧಾನ್ಯಗಳ ಯೂರಿಯಾ ಗೋಲ್ಡ್ ಬಗ್ಗೆ ಮಾತಾಡ್ತೇನೆ. ಯೂರಿಯಾ ಗೋಲ್ಡ್ ಭಾರತೀಯ ಮಣ್ಣಿನಲ್ಲಿ ವಿಶೇಷವಾಗಿ ಎಣ್ಣೆ ಬೀಜಗಳು ಮತ್ತು ದ್ವಿದಳ ಧಾನ್ಯಗಳ ಗಂಧಕದ ಕೊರತೆಯನ್ನು ಪರಿಹರಿಸುವ ಗುರಿಯನ್ನು ಹೊಂದಿದೆ. ಏನಕ್ಕೆ ಇತ್ತಂದ್ರಪ್ಪ ಅಂದ್ರೆ ಭಾರತೀಯ ಮಣ್ಣಿನಲ್ಲಿ ಎಣ್ಣೆ ಬೀಜಗಳು ಮತ್ತು ದ್ವಿದಳ ಧಾನ್ಯಗಳ ಗಂಧಕದ ಕೊರತೆ, ಇಷ್ಟೇ ಬೇಕಾಗಿರೋದು, ಇದಿಷ್ಟೇ, ಇನ್ನೇನು ಕತೆ ಬೇಡ. ಗಂಧಕದ ಕೊರತೆಯನ್ನು ಪರಿಹಾರ ಮಾಡುತ್ತೆ. ಇನ್ನು ನ್ಯಾನೋ ಯೂರಿಯಾವು ಯೂರಿಯಾದ ಬಳಕೆಯನ್ನು ಕಡಿಮೆ ಮಾಡೋದಕ್ಕೆ, ನ್ಯಾನೋ ಯೂರಿಯಾ ಇದೆ ಅಲ್ವಾ, ಇದು ನ್ಯಾನೋ ಯೂರಿಯಾದ ಬಳಕೆಯನ್ನು ಕಡಿಮೆ ಮಾಡಲು ಮತ್ತು ಬೆಳೆಗಳ ಸಾರಜನಕದ ಬಳಕೆಯ ದಕ್ಷತೆಯನ್ನು ಸುಧಾರಿಸುತ್ತೆ. ಸಾರಜನಕದ ಕಂಟೆಂಟ್ ಬರ್ತಲ್ಲ, ನೈಟ್ರೋಜನಸ್ ಕಂಟೆಂಟ್ ನ ಅಬ್ಸಾರ್ವ್ ಮಾಡ್ಕೊಳ್ಳೋ ಕೆಪಾಸಿಟಿ ಇದು ಜಾಸ್ತಿ ಮಾಡುತ್ತೆ ಅಂತ ಅದರ ಅರ್ಥ. ನೆಕ್ಸ್ಟ್, ಯೂರಿಯಾ ಗೋಲ್ಡ್ ನಿಧಾನ ರೀತಿಯಲ್ಲಿ ಸಾರಜನಕವನ್ನು ಬಿಡುಗಡೆ ಮಾಡುತ್ತೆ. ಇದರಿಂದಾಗಿ ಪೋಷಕಾಂಶಗಳ ಲಭ್ಯತೆ ನಿಧಾನಕ್ಕೆ ಮಾಡರೇಟ್ ಆಗಿ ಬಿಡ್ತಾ ಬರುತ್ತೆ. ಈಗ ನಮ್ಮ ಬಾಡಿಲೂ ಅಷ್ಟೇ, ಶುಗರ್ ಕಂಟೆಂಟ್ ಮಾಡರೇಟ್ ಆಗಿ ಬಿಡ್ತಾ ಬಂದ್ರೆ ಪಕ್ಕ ಅದು ಏಕಾಏಕಿ ರಿಲೀಸ್ ಆಯ್ತು, ನಿಮ್ ಶುಗರ್ ತಿಂದು ಏಕಾಏಕಿ ರಿಲೀಸ್ ಆಯ್ತು ಅಂದ್ರೆ ಅದು ಇಲ್ಲದೆ ಇರೋ ರೋಗಗಳು ಸ್ಟಾರ್ಟ್ ಆಗೋದು ಅಲ್ಲಿಂದನೇ. ಸೊ ಅದೇ ಬೇಸಿಸ್ ಇದು. ಇನ್ನು ಸಸ್ಯಗಳು ನ್ಯಾನೋ ಯೂರಿಯಾದ ಸಾರಜನಕವನ್ನು ವೇಗವಾಗಿ ಹೀರ್ಕೋತವೆ. ಇದು ಬೆಳೆಗಳ ಪೌಷ್ಟಿಕಾಂಶ ಗುಣಮಟ್ಟವನ್ನು ಹೆಚ್ಚಿಸ್ತಾ ಹೋಗುತ್ತೆ. ಇನ್ನ ಸಾಮಾನ್ಯ ಯೂರಿಯಾದಂತೆ ಯೂರಿಯಾ ಗೋಲ್ಡ್ ಅನ್ನು ಮಣ್ಣಲ್ಲಿ ಸೇರಿಸ್ತಾ ಹೋಗ್ತಾರೆ. ನ್ಯಾನೋ ಯೂರಿಯಾವನ್ನ ಗಿಡಗಳ ಎಲೆಗಳ ಮೇಲೆ ಸಿಂಪಡಣೆ ಮಾಡ್ತಾ ಬರ್ತಾರೆ. ಇನ್ನ ರಸಗೊಬ್ಬರ ತಯಾರಿಸಿದಂತ ಕಂಪನಿ ಇಫ್ಕೋ ತನ್ನ ಕ್ರಾಂತಿಕಾರಿ ನ್ಯಾನೋ ತಂತ್ರಜ್ಞಾನ ಆಧಾರಿತ ರಸಗೊಬ್ಬರ ನ್ಯಾನೋ ಯೂರಿಯಾ ಮತ್ತು ನ್ಯಾನೋ ಡಿಎಪಿಗಳ ಮೇಲೆ 20 ವರ್ಷದ ಪೇಟೆಂಟ್ ಅನ್ನ ಪಡ್ಕೊಂಡಿದೆಯಂತೆ. ನೆಕ್ಸ್ಟ್ ಇದು ಸಿಲೆಬಸ್ ನೋಡ್ತಾ ಹೋಗೋಣ. ನೋಡ್ರಿ, ಈ ಸಿಲೆಬಸ್ ಇಟ್ಕೊಂಡು ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದು ಸಿಲೆಬಸ್ ಇಟ್ಕೊಂಡು ವರ್ಕ್ ಮಾಡಬೇಕು. ಸಿಂಧು ಬಯಲು ನಾಗರಿಕತೆ ಹೇಳಿದ್ನಲ್ಲ, ಅರ್ಬನ್ ಸೈಟ್ಸ್ ಒಂದು ಕೋರ್ ಏರಿಯಾ ಸಿಕ್ತು, ಬರ್ಕೊಂಡ್ರಿ, ಮುಗಿಸ್ತಾ. ಇನ್ನು ಆರಿಯನ್ಸ್ ಅಲ್ಲಿ ಏನ್ ಕೇಳ್ಬೋದು, ಕೋಟಿಂಗ್ಗಳು ಕೇಳ್ತಾರೆ. ಯಾರು ಏನು ಸುಮಾರು ಇದೆಲ್ಲ ಕೋಟೆಗಳನ್ನ ನಿರ್ನಾಮ ಮಾಡಿದವರು ಯಾರು ಅಂತ ಒಂದು ಕೋಟಿಂಗ್ಸ್ ಬರ್ತವೆ, ಸುಮಾರು ಕೋಟಿಂಗ್ಸ್ ಬರ್ತವೆ. ಋಗ್ವೇದದ ಮೇಲೆ ಕ್ವಶನ್ಸ್ ಬರ್ತವೆ. ಇದ್ರಲ್ಲಿ ಮೇನ್ ಆಗಿ ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದದ ಮೇಲೆ ಕ್ವಶನ್ಸ್ಗಳು ಫ್ರೇಮ್ ಮಾಡ್ತಾ ಇರ್ತಾರೆ. ಇನ್ನ ಈ ಬುದ್ಧಿಸಂ, ಜೈನಿಸಂ ಅಲ್ಲಿ ಸಮ್ಮೇಳನಗಳು, ಯಾವ ಸಮ್ಮೇಳನ,
ಎಷ್ಟನೇ ಇಸ್ವಿಲ್ ಆಯ್ತು, ರಾಜ ಯಾರಿದ್ದ, ಅಧ್ಯಕ್ಷತೆ ಯಾರು ವಹಿಸಿದ್ದ, ಆ ಸಮ್ಮೇಳನದಲ್ಲಿ ಏನೇನು ಮೇನ್ ಅಲ್ಲಿ ಏನು ಯಾವ ಬುಕ್ ಬರೆದ್ರು, ಇನ್ನೊಂದಾಯ್ತು, ಇನ್ಯಾವ್ದಾದ್ರು ಪಂಥ ಯಾವ್ದಾದ್ರು ಓಪನ್ ಆಯ್ತಾ, ಈ ರೀತಿಯಾದಂಥ ಕ್ವಶನ್ಸ್ ಫ್ರೇಮ್ ಆಗ್ತವೆ. ಇನ್ನ ಮಹಾವೀರ ಮತ್ತು ಬುದ್ಧ ಎಲ್ಲೆಲ್ಲಿ ಏನೇನಾಯ್ತು, ಅವ್ರವ್ರ ಜೀವಮಾನ ಕಾಲದಲ್ಲಿ ಏನೇನಾಯ್ತು, ಮೇನ್ ಇವೆಂಟ್ಸ್ ಪಕ್ಕ ಕೇಳ್ತಾ ಇರ್ತಾರೆ. ಮೌರ್ಯಸ್ ಬಂದ್ರೆ ಮೌರ್ಯಸಲ್ಲಿ ಚಂದ್ರಗುಪ್ತ ಮೌರ್ಯ ಇಂಪಾರ್ಟೆಂಟ್ ಆಗ್ತಾರೆ. ಚಂದ್ರಗುಪ್ತ ಆದ್ಮೇಲೆ ಮೇನ್ ಬರೋದೇ ಅಶೋಕ ಬಂದ ತಕ್ಷಣ ಅಶೋಕ್ನಲ್ಲಿ ಏನೂ ಕೇಳೋದಿಲ್ಲ, ಆ ಶಿಲಾಶಾಸನಗಳು ಬರ್ತಾವಲ್ಲ, ಶಿಲಾಶಾಸನಗಳು ಅದು ಕೋರ್ ಏರಿಯಾ 100% ಕೋರ್ ಏರಿಯಾ. ಶಿಲಾಶಾಸನಗಳು ನೋಡ್ಕೊಳ್ಳೇಬೇಕು, ಇಂಪಾರ್ಟೆಂಟ್ ಅದು. ಇನ್ನ ಇದೇನ್ ಬೇಡ, ಪರ್ಷಿಯನ್ ಮತ್ತು ಗ್ರೀಕ್ ದಾಳಿಗಳು ಬೇಡ. ಕುಶಾನಸ್ ವಿಮಾ ಕಾರ್ಡ್ ಫೈಸಿಸ್ ಇಂಪಾರ್ಟೆಂಟ್. ಕುಶಾನಸ್ ವೆರಿ ಇಂಪಾರ್ಟೆಂಟ್. ಕಾನಿಷ್ಕ ಬರ್ತಾನೆ, ಕುಶಾನಸ್ ಅಲ್ಲಿ ಕಾನಿಷ್ಕ ವೆರಿ ಇಂಪಾರ್ಟೆಂಟ್. ಕಾನಿಷ್ಕ ಕೇಳ್ತಾರೆ. ಗಾಂಧಾರ ಆರ್ಟ್ ಬರುತ್ತಲ್ಲ, ಅದು ವೆರಿ ಇಂಪಾರ್ಟೆಂಟ್. ಇನ್ನು ಗುಪ್ತಾಸ್ ಅಲ್ಲಿ ಎರಡನೇ ಚಂದ್ರಗುಪ್ತ ಇಂಪಾರ್ಟೆಂಟ್. ಎರಡನೇ ಚಂದ್ರಗುಪ್ತ ಸಮುದ್ರಗುಪ್ತ ಬರ್ತಾನೆ, ಕುಮಾರಗುಪ್ತ ಬರ್ತಾನೆ. ಆಮೇಲೆ ನಿಮ್ಮ ಕವಿಗಳು ಬರ್ತಾರೆ. ಕವಿ ಕೃತಿ ವಿಚಾರ ವೆರಿ ಇಂಪಾರ್ಟೆಂಟ್. ಇದರಲ್ಲಿ ಕವಿಗಳು ತುಂಬಾ ಜನ ಬರ್ತಾರೆ. ಕವಿ ಕೃತಿಗಳು, ಆ ಕೃತಿಗಳು ಏನ್ ಹೇಳುತ್ತೆ ಇಷ್ಟು ನೋಡ್ಕೋಬೇಕು. ಇಷ್ಟು ನೋಡ್ಕೊಂಡಿದ್ರೆ 1 ಮಾರ್ಕ್ ಬರೋ ಚಾನ್ಸಸ್ ಇರುತ್ತೆ. ಈ ತರ ಇನ್ನೂ ಡೆಪ್ತ್ ಇನ್ನೂ ಇದಾವೆ. ಇದು ಸುಮ್ಮನೆ ಒಂದೊಂದು ಹೇಳ್ಕೊಂಡು ಹೋಗ್ತಾ ಇದೀನಿ ಅಷ್ಟೇನೆ. ವರ್ಧನಾಸ್ ಅಲ್ಲಿ ಮೇನ್ ಬರದೆ ಹರ್ಷವರ್ಧನ 634ನೇ ಇಸ್ವಿನಲ್ಲಿ ವಾರ ಆಗುತ್ತಲ್ಲ, ಉತ್ತರ ಪ್ರದೇಶನಾದ ಹರ್ಷವರ್ಧನ ಮತ್ತು ದಕ್ಷಿಣ ಪ್ರದೇಶನಾದಂತ ಪುಲಕೇಶಿ, ಇಮ್ಮಡಿ ಪುಲಕೇಶಿ ವಾರ ಆಗುತ್ತೆ. ಈತ ಸೋಲ್ತಾನೆ. ಯಾರು? ಹರ್ಷವರ್ಧನ ಸೋಲ್ತಾನೆ. ಸೊ ಅದು ದಟ್ ಈಸ್ ಕೋರ್ ಏರಿಯಾ ಕೇಳ್ತಾ ಇರ್ತಾರೆ, ಇಂಪಾರ್ಟೆಂಟ್. ಇದರಲ್ಲಿ ಪೃಥ್ವಿರಾಜ್ ಚೌಹಾಣ್, ರಜಪೂತ್ಸ್ ಅಲ್ಲಿ ಪೃಥ್ವಿರಾಜ್ ಚೌಹಾಣ್ ಇಂಪಾರ್ಟೆಂಟ್, ವೆರಿ ಇಂಪಾರ್ಟೆಂಟ್. ಕಾಕತೀಯಸ್ ಇಂಪಾರ್ಟೆಂಟ್ ಆಗುತ್ತೆ. ಪಾಂಡ್ಯರು, ಶಕರು, ಶುಂಗರು ಇವೆಲ್ಲ ರಾಜ್ಯರು ಏನೇನು, ಇದ್ರ ಲಾಂಛನ ಏನು ಅಂತ ಕೇಳ್ತಾ ಇರ್ತಾರೆ. ಪಾಂಡ್ಯರಲ್ಲಿ ಲಾಂಛನ ಕೇಳ್ತಾ ಇರ್ತಾರೆ. ಮಹಾಭಾರತದಲ್ಲಿ ಊಟ ಹಾಕಿದ್ರು ಅಂತಾನು ಪ್ರತೀತಿ ಇದೆಯಂತೆ, ಊಟಕ್ಕೆ ವ್ಯವಸ್ಥೆ ಮಾಡಿದ್ರು ಅಂತ. ಅಷ್ಟು ಹಳೆ ಇವರು. ಇನ್ನ ನೆಕ್ಸ್ಟ್ ಶಕಾಸು, ಇವರೆಲ್ಲ ರಾಜಧಾನಿಗಳು ಗೊತ್ತಿರ್ಬೇಕು. ಯಾರು ಓಪನಿಂಗ್ ಮಾಡಿದ್ರು, ಶಕರಲ್ಲಿ ಯಾರು ಓಪನಿಂಗ್ ಅಂದ್ರೆ ಯಾರಿಂದ ಇದನ್ನ ಯಾರಿಂದ ಶಕ ಡೈನಸ್ಟಿ ಸ್ಥಾಪನೆ ಆಯ್ತು, ಮಧ್ಯದಲ್ಲಿ ಯಾರಾದ್ರೂ ಮೇನ್ ರೂಲರ್ಸ್ ಯಾರು ಇದಾರ, ವಾರ್ ಯಾವ್ದಾದ್ರು ಇದೆಯಾ, ಮತ್ತೆ ಇನ್ನೇನಾದ್ರೂ ಮಿಸ್ಲೇನಿಯಸ್ ನಿಮ್ಮ ಯಾವ್ದು ಕಾಯಿನೇಜಿಗೆ ಸಂಬಂಧಪಟ್ಟಂಗೆ ಏನಾದ್ರು ಇದೆಯಾ, ಆ ತರ ನೋಡ್ಕೋಬೇಕು. ಆ ತರ ನೋಡ್ಕೊಂಡು ಹೋಯ್ತಾ ಇದ್ರೆ ಇವಿಷ್ಟು ಮುಗೀತು. ಇಲ್ಲಿ ಶಾತವಾಹನಸಿಂದ ತುಂಬಾ ಇಂಪಾರ್ಟೆಂಟ್. ಶಾತವಾಹನಸ್ ವೆರಿ ಇಂಪಾರ್ಟೆಂಟ್. ಗೌತಮಪುತ್ರ ಶಾತಕರ್ಣಿ ವೆರಿ ಇಂಪಾರ್ಟೆಂಟ್ ಕೇಳ್ತಾ ಇರ್ತಾರೆ. ಮಹಾಜನಪದದಲ್ಲಿ 16 ರಾಜಧಾನಿಗಳು ಬಯಟ್ ಮಾಡಲೇಬೇಕು. ಸಂಗಮ್ ಏಜ್ ಬಂತು ಅಂದ್ರೆ ಸಂಗಮ್ ಏಜ್ ನಲ್ಲಿ ಬುಕ್ಸ್ ಬರ್ತವೆ, ಶಿಲಾಪಧಿಕಾರಂ ಮತ್ತು ಮಣಿಮೆಕಲೆ ಅಂತ ನೋಡ್ಕೋಬೇಕು. ಪಲ್ಲವಾಸಲ್ಲಿ ಶಿಲ್ಪಕಲೆಗಳು ಇಂಪಾರ್ಟೆಂಟ್. ಶಿಲ್ಪಕಲೆ. ಆಮೇಲೆ ನಿಮ್ಮ ಮಹೇಂದ್ರ ವರ್ಮನ್ ವೆರಿ ಇಂಪಾರ್ಟೆಂಟ್. ಚೋಳಾಸ್ ವೆರಿ ಇಂಪಾರ್ಟೆಂಟ್. ಎಲ್ಲ ವಾರ್ಗಳಾಗಿರ್ಲಿ, ಶಿಲ್ಪಕಲೆ ಆಗಿರ್ಲಿ. ಆಮೇಲೆ ನಿಮ್ಮ ಯಾವುದು ಲೋಕಲ್ ಸೆಲ್ಫ್ ಗೌರ್ಮೆಂಟ್ ಸ್ಟಾರ್ಟ್ ಆಗಿದ್ದು ಇಲ್ಲಿಂದನೇ. ಲೋಕಲ್ ಸೆಲ್ಫ್ ಗೌರ್ಮೆಂಟ್ ನ ಪ್ರಾರಂಭೋತ್ಸವ ಆಗಿದ್ದು ಇಲ್ಲಿಂದನೇ, ವೆರಿ ಇಂಪಾರ್ಟೆಂಟ್. ಇನ್ನ ಮಧ್ಯಕಾಲೀನ ಯುಗ ನೋಡ್ತಾ ಹೋಗೋಣ. ಮಧ್ಯಕಾಲೀನ ಯುಗದಲ್ಲಿ ದೆಹಲಿ ಸುಲ್ತಾನೇಟ್ಸ್ ಕುತುಬುದ್ದೀನ್ ಐಬಕ್ ಫಸ್ಟ್ ಇಂಪಾರ್ಟೆಂಟ್. ಇಲ್ತುಮಿಶ್ ನೆಕ್ಸ್ಟ್ ಇಂಪಾರ್ಟೆಂಟ್. ಇಲ್ತುಮಿಶ್ ಅಲ್ಲಿ ಏನೇನು ಇನ್ವೆನ್ಷನ್ಸ್ ಆಯ್ತು, ಯಾವ್ಯಾವ್ದು ವಾರ ಆಯ್ತು, ಎಲ್ಲ ಇಂಪಾರ್ಟೆಂಟ್ ಆಗುತ್ತೆ. ರಜಿಯಾ ಬರ್ತಾಳೆ, ಅಲ್ತುನಿಯಾ, ರಜಿಯಾ, ಆಮೇಲೆ ಯಾಕುತ್ತು, ಇವರೆಲ್ಲ ಈ ರಜಿಯಾ ಪೀರಿಯಡ್ ಅಲ್ಲಿ ಬರ್ತಕ್ಕಂಥವ್ರು ಇಂಪಾರ್ಟೆಂಟ್ ಕತೆ ಇದು. ಅದಾದ ನಂತರ ಬಲ್ಬನ್ ಬರ್ತಾನೆ. ಅದಾದ ನಂತರದಲ್ಲಿ ನಿಮ್ಮ ಇವನು ಜಲಾಲುದ್ದೀನ್ ಖಿಲ್ಜಿ, ಅಲಾವುದ್ದೀನ್ ಖಿಲ್ಜಿ, ಮೊಹಮ್ಮದ್ ತುಘಲಕ್, ಆಮೇಲೆ ಫಿರೋಜ್ ಗಿಯಾಜುದ್ದೀನ್ ತುಘಲಕ್ ವರ್ಗು ಇಂಪಾರ್ಟೆಂಟ್. ಇನ್ನೂ ಇಂಪಾರ್ಟೆಂಟ್ ಇದೆ ತುಂಬಾ. ಇವೆ ನಾನು ಮೇಲೆ ಹೇಳ್ತಾ ಇದ್ದೀನಿ ಅಷ್ಟೇನೆ, ಇವೆಲ್ಲ ಬಂದೇ ಬರುವಂತ ಜಾಗಗಳು. ಮೊಘಲ್ಸ್ ಅಲ್ಲಿ ಬಾಬರು, ಅಕ್ಬರು, ಜಹಾಂಗೀರು, ಹುಮಾಯೂನು, ಆಮೇಲೆ ಔರಂಗಜೇಬ್. ಇಷ್ಟು ಜನದ್ದು ಕತೆ ಗೊತ್ತಿರ್ಬೇಕು, ಫುಲ್ ಕತೆ ಗೊತ್ತಿರ್ಬೇಕು. ಸೂರು ಸಂತತಿಯಲ್ಲಿ ಶೇರ್ಷಾ ಸೂರ್ದು. ಮರಾಠಾಸ್ ಅಲ್ಲಿ ಶಿವಾಜಿ ಇಂಪಾರ್ಟೆಂಟ್, ವೆರಿ ಇಂಪಾರ್ಟೆಂಟ್. ಶಿವಾಜಿ ಅಂಡ್ ಪೇಶ್ವೇಸ್ ನೋಡ್ಕೊಂಡ್ರೆ ಸಾಕಾಗುತ್ತೆ. ಇದೆಲ್ಲೂ ಬೇಡ ಇದು. ಇನ್ನ ಗಜ್ನಿ ಗೋರಿ ಬೇಕಾಗುತ್ತೆ, ಇಂಪಾರ್ಟೆಂಟ್, ವೆರಿ ಇಂಪಾರ್ಟೆಂಟ್. ವಾರ್ಸ್ ಏನೇನಾಯ್ತು ಅಂತ ಗೊತ್ತಿರ್ಬೇಕು. ಭಕ್ತಿ ಮತ್ತು ಸೂಫಿ ಚಳವಳಿ ಮೇಲೆ 1 ಮಾರ್ಕ್ ಬಂದೇ ಬರುತ್ತೆ. ಎಲ್ಲಾರ್ದು ಗೊತ್ತಿರ್ಬೇಕು, ಎಲ್ಲಾರ ಕತೆಗಳು ಗೊತ್ತಿರ್ಬೇಕು. ಚೈತನ್ಯ ಮಹಾಪ್ರಭುಗಳಿಂದ ಹಿಡಿದು ಕನಕದಾಸವರೆಗೂ ಫುಲ್ ಗೊತ್ತಿರ್ಬೇಕು. ಇನ್ನ ನಿಮ್ಮ ಯುರೋಪಿಯನ್ಸರ ಆಗಮನದಲ್ಲಿ ಯಾರು ಬಂದ್ರು, ಯಾರು ಸ್ಥಾಪನೆ ಮಾಡಿದ್ರು, ಎಲ್ಲೆಲ್ಲಿ ಅವರ ವಸಾಹತುಗಳು ಸ್ಥಾಪನೆ ಆದೋ, ಈ ತರ ಪೋರ್ಚುಗೀಸರದು, ಫ್ರೆಂಚರ್ದು, ಬ್ರಿಟಿಷರ್ದು, ಡಚ್ಚರ್ದು ವಾರ್ಗಳು ಇಂಪಾರ್ಟೆಂಟ್ ಆಗ್ತವೆ. ಕರ್ನಾಟಿಕ್ಸ್ ವಾರ್ಸ್ ಎಲ್ಲ ಬರ್ತವೆ, ಅದೆಲ್ಲ ಇಂಪಾರ್ಟೆಂಟ್. ಇನ್ನು ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ದಂಗೆಗಳು, ಎಲ್ಲೆಲ್ಲಿ ದಂಗೆಗಳು ಇದ್ರು, ಯಾರ್ಯಾರು ದಂಗೆ ಇದ್ರು, ಬುಕ್ಸು, ಆಥರ್ಸು, ನೀಲ್ ದರ್ಪಣ್ಣು ತುಂಬಾ ಇದಾವೆ, ತುಂಬಾ ಬುಕ್ಸ್ ಅಂಡ್ ಆಥರ್ಸ್ ಇದಾವೆ. ಆಮೇಲೆ ಇವರು ಯಾರು ನಿಮ್ಮ ರಾಜಾರಾಮ್ ಮೋಹನ್ ರಾಯ್ ಇಂದ ಸ್ಟಾರ್ಟ್ ಆದ್ರೆ, ರಾಜಾರಾಮ್ ಮೋಹನ್ ರಾಯ್ ಇಂದ ಶುರುವಾದ್ರೆ ಆಲ್ಮೋಸ್ಟ್ 1947 ಯಾರ್ಯಾರು ರಿಫಾರ್ಮ್ಸ್ ಮಾಡಿದ್ರು, ಯಾರ್ಯಾರು ಮೇನ್ ಈ ಪುನರುಜ್ಜೀವನ ಚಳವಳಿಯಲ್ಲಿ ಭಾಗವಹಿಸ್ತಕ್ಕಂಥ ಎಲ್ಲಾರು ಕೇಳ್ತಾರೆ, ಡೆಫಿನೆಟ್ ಆಗಿ ಕೇಳ್ತಾರೆ.
ಇಲ್ಲೇ ಇದೆ ನೋಡಿ, ಸಮಾಜವಾದ ಧಾರ್ಮಿಕ ಚಳುವಳಿಯಲ್ಲಿ ಇಂಪಾರ್ಟೆಂಟ್. ಇನ್ನು ರಾಷ್ಟ್ರೀಯ ಚಳುವಳಿ ಮೇಲೆ ಕ್ವಶನ್ ಡೆಫಿನೆಟ್ ಆಗಿ ಬಂದೇ ಬರುತ್ತೆ, ಡೆಫಿನೆಟ್ ಆಗಿ ಬರುತ್ತೆ. ಗಾಂಧಿಯ ನೇರ, ರಾಷ್ಟ್ರೀಯ ಚಳುವಳಿನಲ್ಲಿ ಗಾಂಧಿಯ ನೇರ ಇಂಪಾರ್ಟೆಂಟ್, ತುಂಬಾ ಇಂಪಾರ್ಟೆಂಟ್. ಮಂದಗಾಮಿಗಳು, ತೀವ್ರಗಾಮಿಗಳು ಬರ್ತಾರೆ. ಅದಾದ್ಮೇಲೆ ಸ್ಟಾರ್ಟ್ ಆಗುತ್ತಲ್ಲ 1915 ಆನ್ವರ್ಡ್ ಸ್ಟಾರ್ಟ್ ಆಗುತ್ತಲ್ಲ, ಅಸಹಕಾರ ಚಳುವಳಿ ಆಗಿರ್ಲಿ, ನಿಮ್ಮ ಎಲ್ಲ ಮೂಮೆಂಟ್ಸ್, ಏನೇನ್ ಮೂಮೆಂಟ್ಸ್ ಇದಾವೆ ಅಷ್ಟು ಮೂಮೆಂಟ್ ಥೀಮು ಪಕ್ಕಾ ಗೊತ್ತಿರ್ಬೇಕು. ಇವತ್ತಿನ ಟ್ರೆಂಡ್ ಅನಾಲಿಸಿಸ್ ತರ ಗೊತ್ತಿತ್ತು ಅಂದ್ರೆ ಪಕ್ಕ. ಇನ್ನು ಗವರ್ನರ್ ಜನರಲ್ಸ್ ಮೇಲೆ, ವೈಸ್ರಾಯ್ ಮೇಲೆ ಒಂದು ಕ್ವಶನ್ ಡೆಫಿನೆಟ್ ಆಗಿರುತ್ತೆ. ಇದೇ ತರ ಡೆಫಿನೆಟ್ ಆಗಿ ಇದೆಲ್ಲ ಮಾಡ್ಕೋಬೇಕು, ಪ್ರತಿಯೊಂದನ್ನು ಮಾಡಿಟ್ಕೋಬೇಕು. ಇಷ್ಟೆಲ್ಲ ಸಿಲೆಬಸ್ ಇದಿಷ್ಟು ಮಾಡಿ ಇಟ್ಕೋಬೇಕು. ಇದಾದ್ಮೇಲೆ ಕರ್ನಾಟಕ ಮಾಡ್ಕೋಬೇಕು. ಕರ್ನಾಟಕದಲ್ಲೂ ಅಷ್ಟೇನೆ ಏನೇನ್ ಕೇಳ್ತಾರೆ. ಇವತ್ತಿನ ಟ್ರೆಂಡ್ ವಿಡಿಯೋ ತುಂಬಾ ಲೆಂತಿ ಆಗುತ್ತೆ, ಅದಕ್ಕೆ ಮುಂದೆ ಬರ್ತಾ ಇದೀನಿ ಅಷ್ಟೇ. ಹಿಂದೆ ಹೇಳಿದ್ನಲ್ಲ ಇದೇ ಕತೆ ಎಲ್ಲಾ ಸಿಲೆಬಸ್ಗೂ ಅಪ್ಲಿಕೇಬಲ್ ಆಗುತ್ತೆ. ಎಲ್ಲಾ ಸಿಲೆಬಸ್ ನಾನು ಹೇಳ್ತಾ ಇದ್ದಷ್ಟೇ, ಈ ಸಿಲೆಬಸ್ ಅಷ್ಟೇನೆ. ಈ ಸಿಲೆಬಸ್ ಇಟ್ಕೋಬೇಕು. ಫಸ್ಟ್ ಚಾಪ್ಟರ್ ಓಪನ್ ಮಾಡಬೇಕು, ಸೌರಮಂಡಲ ಓಪನ್ ಮಾಡಬೇಕು. ಸೌರಮಂಡಲದಲ್ಲಿ ಇವತ್ತಿನ ಟ್ರೆಂಡ್ KPSC ಟ್ರೆಂಡ್ ಏನಿದೆ, ಆ ಟ್ರೆಂಡ್ಗೆ ಯಾವ್ಯಾವ ಕೋರ್ ಏರಿಯಾಗಳು ಯಾವ್ಯಾವ ಆಗ್ತವೆ ಅಂತ ನೋಡ್ಕೋಬೇಕು. ನೀಟಾಗಿ ನೋಡ್ಕೊಂಡು ಅದರಲ್ಲಿ ಎತ್ತಿಟ್ಕೋಬೇಕು. ಸೈಡಲ್ಲಿ ಎತ್ತಿಟ್ಕೋಬೇಕು. ಗ್ರಹಗಳು ಅಷ್ಟೇನೆ ಯಾವ್ಯಾವು, ಎಲ್ಲಿ ದೂರದಲ್ಲಿ ಯಾವಿದಾವೆ, ಹತ್ರದಲ್ಲಿ ಯಾವಿದಾವೆ, ಏನೇನು ಫೀಚರ್ಸ್ ಏನೇನು ಎಲ್ಲ ಕೇಳ್ತಾ ಇರ್ತಾರೆ, ಪ್ರತಿಯೊಂದು ಕೇಳ್ತಾ ಇರ್ತಾರೆ. ಇನ್ನ ಭೂಪದರಗಳ ಮೇಲೆ ಕ್ವಶನ್ ಡೆಫಿನೆಟ್ ಆಗಿರುತ್ತೆ. ಶಿಲೆಗಳ ಮೇಲೆ ಇದ್ದೇ ಇರುತ್ತೆ. ಜ್ವಾಲಾಮುಖಿಗಳ ಮೇಲೆ ಡೆಫಿನೆಟ್ ಆಗಿ ತೆಗಿತಾ ಇರ್ತಾರೆ. ಭೂಕಂಪ ಸುನಾಮಿ ಮೇಲೆ ಕ್ವಶನ್ಸ್ ಇರ್ತವೆ. ಚಂಡಮಾರುತ ಅಂತೂ 100% ಭಾಗ ಇರುತ್ತೆ. ಈ ಸತಿ ಅಂತೂ ಪಕ್ಕ ಬಂದೇ ಬರುತ್ತೆ. ಸೈಕ್ಲೋನ್ ಪ್ರಾಬ್ಲಮ್ ಆಗಿತ್ತಲ್ಲ, ಸೊ ಅದಕ್ಕೋಸ್ಕರ ವಾಯುಮಂಡಲ ಸ್ತರಗಳು ಕೇಳ್ತಾ ಇರ್ತಾರೆ. ಸ್ತರಗಳು ಯಾವ್ಯಾವ ಸ್ತರದಲ್ಲಿ ಏನೇನ್ ಆಗ್ತಾ ಇರುತ್ತೆ ಅಂತ, ಓಝೋನ್ ಯಾವ ಸ್ತರದಲ್ಲಿ ಇದೆ ಅಂತ ಕೇಳ್ತಾ ಇರ್ತಾರೆ. ಇಂಪಾರ್ಟೆಂಟ್. ಅಕ್ಷಾಂಶ ರೇಖಾಂಶದ ಸಿಗ್ನಿಫಿಕೆನ್ಸ್ ಏನು, ಇವೆಲ್ಲಾನು ಓಝೋನ್ ಪದರ ಇದೆ. ಇದು ಸಿಲೆಬಸ್ ಅಷ್ಟೇ, ಇದನ್ನೇನಿಲ್ಲ. ದಿಸ್ ಇಸ್ ಎ ಸಿಲೆಬಸ್. ಈ ಸಿಲೆಬಸ್ ಇಟ್ಕೊಂಡು ಒಂದೊಂದೇ ಚಾಪ್ಟರ್ನ ಬಿಡಿಸ್ತಾ ಹೋಗ್ಬೇಕು. ಒಂದೊಂದೇ ಚಾಪ್ಟರ್ ಅಲ್ಲಿ ಏನೇನ್ ಕೋರ್ ಏರಿಯಾಸ್ ಇದಾವೆ ಅಂತ ನೋಡ್ತಾ ಹೋದ್ರೆ ಎಲ್ಲ ಸಿಗ್ತಾ ಹೋಗುತ್ತೆ. ನೆಕ್ಸ್ಟ್ ನೋಡ್ತಾ ಹೋಗೋದಾದ್ರೆ, ಭಾರತದ ವಿಶೇಷತೆಗಳು. ಭಾರತ ಗಡಿಗಳ ಮೇಲೆ ತೆಗಿತಾ ಇರ್ತಾರೆ. ಪರ್ವತಗಳ ಮೇಲೆ 1 ಮಾರ್ಕ್ ಡೆಫಿನೆಟ್ ಆಗಿ ಬಂದೇ ಬರುತ್ತೆ. ಇದ್ರ ಮೇಲೆ ಡೆಫಿನೆಟ್ ಆಗಿ ಬಂದೇ ಬರುತ್ತೆ. ಯಾವುದು ಪೂರ್ವಘಟ್ಟ, ಪಶ್ಚಿಮ ಘಟ್ಟ. ನಮ್ಮಲ್ಲೇ ಇರತಕ್ಕಂಥದ್ದು ಪಶ್ಚಿಮ ಘಟ್ಟಗಳು ಡೆಫಿನೆಟ್ ಆಗಿ ತೆಗಿತಾರೆ. ಯಾವ್ದಾದ್ರು ರಿಪೋರ್ಟ್ಸ್ ಏನಾದ್ರು ಹೋಗಿತ್ತು ಅಂದ್ರೆ 100% ಬಂದೇ ಬರುತ್ತೆ. ನದಿ ಮಣ್ಣು ಮೇಲೆ 1 ಮಾರ್ಕು, ಕಾಡುಗಳ ಮೇಲೆ 1 ಮಾರ್ಕು, ದ್ವೀಪಗಳ ಮೇಲೆ 1 ಮಾರ್ಕು, ನದಿಗಳ ಮೇಲೆ 1 ಮಾರ್ಕು, ಜಲಪಾತಗಳ ಮೇಲೆ 1 ಮಾರ್ಕು, ಬಂದರುಗಳ ಮೇಲೆ 1, ಮಳೆ ಈ ಸತಿ ಜಾಸ್ತಿ ಆಗಿರೋದ್ರಿಂದ ಮಳೆ ಮೇಲೆ 1 ಮಾರ್ಕು. ಇದಂತೂ ಕನ್ಫರ್ಮ್. ಇಲ್ಲಿಂದ ಬಂದ್ರೆ ಖನಿಜಗಳ ಮೇಲೆ 1 ಮಾರ್ಕು, ಬೆಳೆಗಳ ಮೇಲೆ, ನೀರಾವರಿ, ಗಣಿ ಕೈಗಾರಿಕೆಗಳು, ಅಣೆಕಟ್ಟುಗಳು ಇಂಪಾರ್ಟೆಂಟ್. ವಿವಿಧ ನದಿ ಯೋಜನೆ, ವಿದ್ಯುತ್ ಶಕ್ತಿ ಮೇಲೆ ಏನಿಲ್ಲ. ಎಲ್ಲಿ ಹೈಯೆಸ್ಟ್ ಎಲ್ಲಿ ಪ್ರೊಡಕ್ಷನ್ ಅಂತ ಕೇಳ್ಬೋದು ಅಷ್ಟೇನೆ. ಇನ್ನು ಹವಾಮಾನನೂ ಅಷ್ಟಿಲ್ಲ. ಇವೆಲ್ಲ ಬೇಡ. ನೆಕ್ಸ್ಟ್ ಜನಗಣತಿ 100% ಕೇಳುವಂತ ಜಾಗ. ಬುಡಕಟ್ಟು ಜನಾಂಗ ನೀವೇ ನೋಡ್ತಿರ್ತೀರಾ. ಇದೊಂದು ಗಿರಿಧಾಮಗಳು, ಅತಿ ದೊಡ್ಡ ಅತಿ ಚಿಕ್ಕದು, ಅರಾವಳಿ ಬೆಟ್ಟ, ಹಿಮಾಲಯ, ಭಾರತದ ಕರಾವಳಿ, ಇವೆಲ್ಲ 100% ಬರುವಂತ ಜಾಗಗಳು. ಮರುಭೂಮಿ, ಇಷ್ಟು ನೀಟಾಗಿ ಕೊಟ್ಟಿದ್ದಾರೆ. ಸಿಲೆಬಸ್ ಅಚ್ಚುಕಟ್ಟಾಗಿದೆ. ಈ ಸಿಲೆಬಸ್ನ ಇಟ್ಕೊಂಡು ಮಾಡಬೇಕು. ಸಿಲೆಬಸ್ ಇಟ್ಕೊಂಡು ನೀವು ಕೋರ್ ಏರಿಯಾಗಳನ್ನ ಒಂದೊಂದೇ ಬಿಡಿಸ್ತಾ ಬಂದ್ರೆ ಪಕ್ಕಾ ಸಿಗುತ್ತೆ. ಪಕ್ಕ ಒಂದು ಫೈನಲೈಸ್ ಆಗುತ್ತೆ. ಎಲ್ಲ ನೋಡಿ, ಹೆವಿ ನೋಟ್ಸ್ ಒಂದು ಫೈನಲೈಸ್ ಆಗುತ್ತೆ. ತದನಂತರದಲ್ಲಿ ಏನ್ ಮಾಡ್ಬೇಕು ಅಂದ್ರೆ ಕೋರ್ಸ್ ಮಾಡ್ಕೋಬೇಕಾಗ್ತದೆ. ಕೋರ್ಸ್ ಮಾಡ್ಕೊಂಡ್ರೆ ತುಂಬಾ ಈಸಿ ಆಗುತ್ತೆ. ಸೊ ಅಲ್ಲಿಂದ ಆಚೆ ಓದ್ಲಿಕ್ಕೆ ಸ್ಟಾರ್ಟ್ ಮಾಡ್ಬೋದು. ಇದು ಅಷ್ಟೇನೆ. ಹಂಗೆ ಬಂದ್ರೆ ನಿಮ್ಮ ಕಾನ್ಸ್ಟಿಟ್ಯೂಷನ್ ಪ್ಯೂರ್ಲಿ ಕರೆಂಟ್ ಅಫೇರ್ಸ್ ಬೇಸಿಸ್ ಮೇಲೆ ಇರುತ್ತೆ. ಒಂದೇ ಒಂದು ಎಕ್ಸಾಂಪಲ್ ಹೇಳ್ತೀನಿ ನೋಡ್ರಿ. ಇಲ್ಲಿ ಪೌರತ್ವ ಸುಪ್ರೀಂ ಕೋರ್ಟ್ನವರು 6A ನಲ್ಲಿ ಒಂದು ಆರ್ಡರ್ಸ್ ಮಾಡ್ಕೊಟ್ಟಿದ್ದಾರೆ. 6A ಮೇಲೆ ಪೌರತ್ವಕ್ಕೆ ಸಂಬಂಧಪಟ್ಟಂತ 6A ಇದನ್ನ ಅಮೆಂಡ್ಮೆಂಟ್ ಆಗಿತ್ತಲ್ಲ, ಅದ್ರ ಮೇಲೆ ಒಂದು ಆರ್ಡರ್ಸ್ ಮಾಡಿದ್ದಾರೆ. ಸೊ ಇದ್ರ ಮೇಲೆ ಡೆಫಿನೆಟ್ ಕ್ವಶನ್ ಬೀಳುತ್ತೆ. ಬಿದ್ದೇ ಬೀಳುತ್ತೆ. ಈ ತರ ಎತ್ಕೋಬೇಕು. ಒಂದೊಂದೇ ಎಂಟೈರ್ ಕಾನ್ಸ್ಟಿಟ್ಯೂಷನ್ ಎತ್ಕೋಬೇಕು. ಕಾನ್ಸ್ಟಿಟ್ಯೂಷನ್ ಸಂಬಂಧಪಟ್ಟಿದ್ದು ಕರೆಂಟ್ ಅಫೇರ್ಸ್ ಅಲ್ಲಿ ಏನಾದ್ರು ಇದೆಯಾ ನೋಡ್ತಾ ಇರ್ಬೇಕು. ಅದು ನೋಡಿದ್ದನ್ನ ಇಲ್ಲಿ ರಿಲೇಟ್ ಮಾಡಿ ವಿತ್ ಅಥೆಂಟಿಕೇಟೆಡ್ ನೋಟ್ಸ್ ಮಾಡಿ ಇಟ್ಕೊಂಡ್ರೆ ಅವೇ ಬಂದಿರ್ತವೆ. ಯಾವುದೇ ಅನುಮಾನ ಬೇಡ. 101% ಬಂದಿರ್ತವೆ. ಮಾಡಿದ್ರೇನೆ ಸಕ್ಸಸ್ ಆಗೋದು. ಅದೇ ಬೇಸಿಸ್ ಮೇಲೆ ಪೇಪರ್ ಸೆಟ್ ಆಗೋದು. ಇನ್ನು ನೆಕ್ಸ್ಟ್ ಇದು ಅಷ್ಟೇನೆ. ಇಲ್ಲಿ ನೋಡ್ರಿ, ಇಲ್ಲಿ CAG ಅಪಾಯಿಂಟ್ ಆಗಿದ್ದಾರೆ, ತೆಗಿತಾ ಇರ್ತಾರೆ. ಏನ್ ತೆಗಿತಾ ಇರ್ತಾರೆ ಗೊತ್ತಿಲ್ಲ. ಈ ಚಾಪ್ಟರ್ ಫುಲ್ ನೀಟಾಗಿ ರೆಡಿ ಆಗಬೇಕು. ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ನೋಡ್ಕೋಬೇಕು. ಒಂದು ಐಡಿಯಾ ಬರುತ್ತೆ. ಈ ಬೇಸಿಸ್ ಮೇಲೆ ತೆಗಿತಾರೆ ಅಂತ ಮಾಡ್ಕೊಂಡ್ಬಿಡ್ಬೋದು. ಈಸಿಯಾಗಿ ಮಾಡ್ಕೋಬಹುದು. ಇದೆಲ್ಲ ಅಷ್ಟೇನೆ. ನೋಡ್ತಾ ಇರ್ಬೇಕು. ಹಣಕಾಸು ಆಯೋಗ ಏನಾದ್ರು ಸ್ಥಾಪನೆ ಆಗಿದೆ ಹೊಸದು, ನೋಡ್ತಾ ಇರ್ಬೇಕು. ಕೇಂದ್ರ ಪಟ್ಟಿಲಿ ಏನಾದ್ರು, ರಾಜ್ಯ ಪಟ್ಟಿ, ಈ ಪಟ್ಟಿಗಳಲ್ಲಿ ಏನಾದ್ರು ಬದಲಾವಣೆ ಆಗಿದೆ ನೋಡ್ತಾ ಇರ್ಬೇಕು. ಸಂಚಿತ ಮತ್ತು ಸಾದಿಲ್ವಾರ್ ನಿಧಿಲಿ ಏನಾದ್ರು ಸರಿ
ಈ ಇದ್ಯಾವ್ದಿದು ಕೇಂದ್ರ ಮತ್ತು ರಾಜ್ಯದಲ್ಲಿ ಈ ಹಣಕಾಸು ಆಯೋಗ ಇದೆಯಲ್ಲ, ಹಣಕಾಸು ಆಯೋಗ ಇಷ್ಟು ಪರ್ಸೆಂಟೇಜ್ 42% ಕೊಡಬೇಕು ಅಂತ ಹೇಳ್ತು. ಕರ್ನಾಟಕಕ್ಕೆ ಲಾಸ್ ಆಗಿದೆ ಅಂತೇಳಿ ಹೇಳ್ತಾ ಇದ್ದಾರೆ. ಇಟ್ಸ್ ಇನ್ ಕರೆಂಟ್ ಅಫೇರ್ಸ್ ಮತ್ತು ಆಯೋಗನು ಸ್ಥಾಪನೆ ಆಗಿರ್ಬೇಕು. ಸೊ ಕೇಳೋ ಚಾನ್ಸಸ್ ತುಂಬಾ ಜಾಸ್ತಿ, ಕೇಳ್ತಕ್ಕಂಥ ಚಾನ್ಸಸ್ ತುಂಬಾ ಜಾಸ್ತಿ. ಆಯೋಗಗಳು ಯಾವ್ದಾದ್ರು ಹೊಸ ಆಯೋಗಗಳು ಸೆಟಪ್ ಆಗಿರೋ ಕೇಳ್ತಾ ಇರ್ತಾರೆ. 101% ಕೇಳ್ತಾ ಇರ್ತಾರೆ. ಅಂತಾರಾಷ್ಟ್ರೀಯ ಸಂಘಟನೆಗಳಲ್ಲಿ ಯಾರು ಹೊಸದಾಗಿ ಅಪಾಯಿಂಟ್ಮೆಂಟ್ ಆಗಿದೆ ಕೇಳ್ತಾ ಇರ್ತಾರೆ. ಈ ರೀತಿ ಓದ್ಕೋತಾ ಹೋಗ್ಬೇಕು. ಅರ್ಥ ಆಗ್ತಿದ್ಯಾ? ಇನ್ನ ನಿಮ್ಮ ಭೌತಶಾಸ್ತ್ರ ಇದು ಅಷ್ಟೇನೆ. ಇದರಲ್ಲಿ ಕೆಲವೊಂದು ಇಂಪಾರ್ಟೆಂಟ್ ಟಾಪಿಕ್ಸ್ ಇದಾವೆ, ಇಂಪಾರ್ಟೆಂಟ್ ಬಂದೇ ಬರ್ತವೆ. ಈಗ ನ್ಯೂಟನ್ಸ್ ಮೇಲೆ ತೆಗಿತಾನೆ ಇರ್ತಾರೆ. ನೋಡ್ಕೋತಾ ಇರ್ಬೇಕು. ಇಸ್ರೋದಲ್ಲಿ ಏನಾದ್ರೂ ಹೊಸ ಇನ್ವೆನ್ಷನ್ಸ್ ಆಯ್ತಾ ಇದ್ರೆ ಕೇಳ್ತಾ ಇರ್ತಾರೆ. 100% ಕೇಳ್ತಾ ಇರ್ತಾರೆ. ಇನ್ನ ಹಂಗೆ ಬಂದ್ರೆ ಟಂಗ್ಸ್ಟನ್ ಬೆಳಕು ಮೇಲೆ ಕೇಳ್ತಾ ಇರ್ತಾರೆ. ಮಸೂರಗಳು, ಕನ್ನಡಕಗಳು ಹಾಕೋತೀವಲ್ಲ ಅದು, ಶಬ್ದಗಳು, ತರಂಗಗಳು, ಇವೆಲ್ಲ ಕ್ವಶನ್ಸ್ ರಿಪೀಟೆಡ್ ಆಗುವಂತ ಕ್ವಶನ್ಸ್. ಪ್ಲಸ್ ಕರೆಂಟ್ ಅಫೇರ್ಸ್ ಬೇಸಿಸ್ ಇರುತ್ತೆ. ಕರೆಂಟ್ ಅಫೇರ್ಸ್ ಬೇಸಿಸ್ ಮೇಲೆ ತೆಗಿತಾ ಇರ್ತಾರೆ. ಪ್ಲಸ್ ಪ್ರಾಕ್ಟಿಕಲ್ ಅಪ್ಲಿಕೇಶನ್ಸ್ ಜಾಸ್ತಿ ತೆಗಿತಾ ಇರ್ತಾರೆ. ಪ್ರಾಕ್ಟಿಕಲ್ ಅಪ್ಲಿಕೇಶನ್ಸ್ ನೋಡ್ಕೋತಾ ಇದ್ರೆ ಗೊತ್ತಾಗುತ್ತೆ. ನೋಡ್ಕೋತಾ ಇದ್ರೆ ಅದನ್ನ ಅನ್ವಯ ಮಾಡೋದು ಕಲ್ತ್ಕೋಬೇಕು. ನೆಕ್ಸ್ಟ್ ರಸಾಯನಶಾಸ್ತ್ರನೂ ಅಷ್ಟೇನೆ ಇದೇ ತರನೇ ಹೋಗುತ್ತೆ. ಸೇಮ್ ಫಸ್ಟ್ ಕರೆಂಟ್ ಅಫೇರ್ಸ್ ಚೆಕ್ ಮಾಡಬೇಕು. ಫಸ್ಟ್ ಮಾಡಬೇಕಾಗಿರೋದು ಕರೆಂಟ್ ಅಫೇರ್ಸ್ ಅಚ್ಚುಕಟ್ಟಾಗಿ ಚೆಕ್ ಮಾಡಿ ಇದ್ರಲ್ಲಿ ಯಾವ್ದಾದ್ರು ಬರ್ತಾವ ಅಂತ ಎತ್ಕೋಬೇಕು. ತದನಂತರದಲ್ಲಿ ವೆರಿ ಇಂಪಾರ್ಟೆಂಟ್ ಟಾಪಿಕ್ಸ್ ನ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ನೋಡಿದ್ರೆ ಗೊತ್ತಾಗೋಗುತ್ತೆ. ಕೋರ್ ಏರಿಯಾಸ್ ಈಸಿಯಾಗಿ ಸಿಗ್ತವೆ. ಕೋರ್ ಏರಿಯಾಸ್ ಎಲ್ಲ ಒಂದ್ ಕಡೆ ಎತ್ಕೊಂಡ್ರೆ ಪಕ್ಕ ಫೈನಲೈಸ್ ಆಗುತ್ತೆ ನೋಟ್ಸು. ಇದು ಜೀವಶಾಸ್ತ್ರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಜೀವಶಾಸ್ತ್ರ ನೋಡ್ರಿ, ಪರಿಸರ ಅಧ್ಯಯನ ಹೊಸ ಟ್ರೆಂಡ್ ಇತ್ತೀಚೆಗೆ ತೆಗಿತಾ ಇದ್ರೆ ನೋಡಿ. ಪರಿಸರ ಅಧ್ಯಯನಕ್ಕೆ ಸಂಬಂಧಪಟ್ಟಂತದ್ದು ಇದು ಅಷ್ಟೇ ಪ್ಯೂರ್ಲಿ ಕರೆಂಟ್ ಅಫೇರ್ಸ್ ಬೇಸಿಸ್ ಮೇಲೆ ಇರುತ್ತೆ. ಪ್ಯೂರ್ ಆಗಿರುತ್ತೆ. ಕರೆಂಟ್ ಅಫೇರ್ಸ್ ನಲ್ಲಿ ಏನ್ ರನ್ ಆಗ್ತಿದೆ ಅದು ನೋಡ್ಕೊಂಡು ಇದ್ರಲ್ಲಿ ಅನ್ವಯ ಮಾಡ್ಕೋಬೇಕು. ಕರೆಕ್ಟ್ ಆಗಿ ನೋಟ್ಸ್ ಮಾಡೋ ಕೇಪಬಿಲಿಟಿ ಇರ್ಬೇಕಿತ್ತು ಅಂದ್ರೆ ಕ್ಲೋಸ್. ಯಾವುದೇ ರೀತಿ ಸಮಸ್ಯೆ ಆಗೋದಿಲ್ಲ. ಎಲ್ಲ ಅವೇ ಬಂದಿರ್ತವೆ, ಹಾಕ್ಬಿಟ್ಟು ಬಂದ್ಬಿಡ್ಬೋದು. ಇದು ಅಷ್ಟೇನೆ ನೋಡ್ರಿ. ಇಲ್ಲಿದೆ ನೋಡ್ರಿ, ಹುಲಿ ಮೀಸಲು ಪ್ರದೇಶಗಳು. ಈಗ ಹುಲಿದ ಏನಾದ್ರೂ ಸೆನ್ಸಸ್ ಆಗಿತ್ತು ಅಂತ ಇಟ್ಕೊಳ್ರಿ, ಡೆಫಿನೆಟ್ ಆಗಿ ತೆಗೆದಿರ್ತಾರೆ. ರಾಷ್ಟ್ರೀಯ ಉದ್ಯಾನವನಗಳು ಯಾವ್ದಾದ್ರು ಹೊಸದು ಓಪನ್ ಮಾಡಿತ್ತು ಅಂದ್ರೆ ಇರುತ್ತೆ. ರಾಷ್ಟ್ರೀಯ ವಿಶೇಷ ಪರಿಸರ ದಿನಗಳು ಆಚರಣೆ ಯಾರು ದೊಡ್ಡವ್ರು ಕರೆಸಿ ಆಚರಣೆ ನಡೆದಿತ್ತು, ಇನ್ನೇನಾದ್ರು ರೆಸಲ್ಯೂಷನ್ಸ್ ಪಾಸ್ ಆಗಿತ್ತು ಇರುತ್ತೆ. ಡೆಫಿನೆಟ್ ಆಗಿ ಕೇಳ್ತಾರೆ. ಈ ರಾಜ್ಯಗಳು ಪಕ್ಷಿ ಮರ ಇದು ಗೊತ್ತಿರ್ಬೇಕು, ಇದು ಕಾಮನ್ ಆಗಿ ಗೊತ್ತಿರ್ಬೇಕಂತದ್ದು. ಇದು ಆನೆದು ಏನಾದ್ರು ಸೆನ್ಸಸ್ ಆಗಿತ್ತು ಅಂದ್ರೆ ಆನೆ ಮೇಲೆ ತೆಗೆದಿರ್ತಾರೆ. ಈ ತರ ಅರಣ್ಯಕ್ಕೆ ಸಂಬಂಧಪಟ್ಟಿದ್ದು ಏನಾದ್ರು ಫಾರೆಸ್ಟ್ ರಿಪೋರ್ಟ್ ಬಂದಿದ್ದು ಅರಣ್ಯಕ್ಕೆ ಸಂಬಂಧಪಟ್ಟಂಗೆ ಎತ್ತಿರ್ತಾರೆ. ಆತರ. ಇನ್ನು ಅರ್ಥಶಾಸ್ತ್ರ ನೋಡ್ತಾ ಹೋಗೋದಾದ್ರೆ ಇದು ಪ್ಯೂರ್ಲಿ ಕರೆಂಟ್ ಅಫೇರ್ಸ್ ಬೇಸಿಸ್ ಮೇಲೆ ಇರುತ್ತೆ. ಎಂಟೈರ್ ಕೆಲವೊಂದು ಅರ್ಥಶಾಸ್ತ್ರದ ಮೂಲ ಪರಿಕಲ್ಪನೆಗಳು ಇದಾವಲ್ಲ, ಈ ಮೂಲ ಪರಿಕಲ್ಪನೆ ಬಿಟ್ಬಿಟ್ರೆ ಮಿಕ್ಕಿದ ಎಲ್ಲ ಆಲ್ಮೋಸ್ಟ್ ಏನೇನಿದೆ ಟಾಪಿಕ್ಸ್ ಅಷ್ಟು ಟಾಪಿಕ್ಸ್ ಕರೆಂಟ್ ಅಫೇರ್ಸ್ ಬೇಸಿಸ್ ಮೇಲೆನೆ ವರ್ಕ್ ಆಗ್ತಾ ಇರುತ್ತೆ. ಕರೆಂಟ್ ಅಫೇರ್ಸ್ ಏನಾದ್ರು ಅಚ್ಚುಕಟ್ಟಾಗಿ ನೀವು ಅನ್ವಯಿಸಿದ್ದೆ ಆದ್ರೆ ಒಂದು 10 ಕ್ವಶನ್ ಕೇಳಿದ್ರೆ 8 ಕ್ವಶನ್ ಆರಾಮಾಗಿ ಹಾಕ್ಬರ್ಬೋದು. 10ರಲ್ಲಿ 8 ಯಾವ್ದಾದ್ರು 2 ಹೋಗ್ಬೋದು ಅಷ್ಟೇನೆ. ಈ ಎಕಾನಮಿಲಿ ಮಾತ್ರ, ಎಕಾನಮಿ ಅಂತೂ ಪ್ಯೂರ್ಲಿ ಕರೆಂಟ್ ಅಫೇರ್ ಬೇಸಿಸ್ ಮೇಲೆ ಇರುತ್ತೆ. ಸೊ ಇದು ಮಾಡ್ಕೊಳ್ಳತಕ್ಕಂಥ ವಿಧಾನ, ಇದನ್ನೇ ಫಾಲೋ ಮಾಡಿ ನೋಡಿ. ಇದೆಲ್ಲ ಕರೆಂಟ್ ಅಫೇರ್ಸ್ ಎಕಾನಮಿ ಇದನ್ನೇ ಕರೆಂಟ್ ಅಫೇರ್ಸ್ ಬೇಸಿಸ್ ಮಾಡ್ಕೊಳ್ರಿ. ಇದು ಮಾಡುವಂತ ವಿಧಾನ, ಇದು ಓದುವಂತ ವಿಧಾನ ಅಚ್ಚುಕಟ್ಟಾಗಿ ಇದೇ. ನಾನು ಹೇಳಿದ್ನಲ್ಲ ಬಿಗಿನಿಂಗ್ ಶೆಡ್ಯೂಲ್ ಅಲ್ಲಿ ಅದೇ ತರ ಮಾಡ್ಬೇಕು. ಆ ತರ ಮಾಡಿದ್ರೆ 100% ವರ್ಕ್ ಆಗುತ್ತೆ. ಸೊ ಎಲ್ಲರಿಗೂ ಒಳ್ಳೇದಾಗ್ಲಿ. ಇದೇ ತರ ಮಾಡಿ. ಯಾರಿಗಾರು ಕ್ಲಾಸಸ್ ಅವಶ್ಯಕತೆ ಇದ್ರೆ, ಮೆಟೀರಿಯಲ್ ಪ್ಲಸ್ ಕ್ಲಾಸಸ್ ಅವಶ್ಯಕತೆ ಏನಾದ್ರು ಇದ್ರೆ ದಯವಿಟ್ಟು ನನ್ನ ಬಿಗಿನಿಂಗ್ ನಂಬರ್ ಇದೆ, ನಂಬರ್ ಮೆಸೇಜ್ ಮಾಡಿ ಅಂತ ಹೇಳ್ತಾ, ಈ ಸಿಲೆಬಸ್ ಎಲ್ಲ ಎಕ್ಸಾಮ್ಸ್ಗೂ ಆಗುತ್ತೆ, ಪ್ರತಿಯೊಂದು ಎಕ್ಸಾಮ್ಸ್ಗೂ ಆಗುತ್ತೆ. ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.